ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಒಂದ್ ಹೆಣ್ಣು ಆಕೆಯ 20s ಅಲ್ಲೂ ಪ್ರೆಗ್ನೆಂಟ್ ಆಗ್ಬಹುದು, 40s ಅಲ್ಲೂ ಪ್ರೆಗ್ನೆಂಟ್ ಆಗ್ಬಹುದು. ಇದು ಟೋಟಲಿ ಆಕೆಯ ವಿಷಯ ಆಗಿರತ್ತೆ, ಆಕೆಯ ನಿರ್ಧಾರ ಆಗಿರತ್ತೆ. ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕೇಪಬಲ್ ಆಗಿದ್ದಾಳ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಆಕೆಯ ನಿರ್ಧಾರವನ್ನ ಇದು ಸರಿ ಇದು ತಪ್ಪು ಅಂತ ಜಡ್ಜ್ ಮಾಡೋ ರೈಟ್ಸ್ ಕೂಡ ಯಾರಿಗೂ ಇರೋದಿಲ್ಲ. ಈ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ ನ ಖ್ಯಾತ ನಟಿ ಭಾವನಾ ಅವರು IVF ಮೂಲಕವಾಗಿ ಪ್ರೆಗ್ನೆಂಟ್ ಆಗಿದ್ದಾರೆ. ಸದ್ಯ ಈ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಪ್ಪ ಚರ್ಚೆ ಆಗ್ತಾ ಇದೆ ಅಂದ್ರೆ, ಒಂದು ಅವರು 40ನೇ ವಯಸ್ಸಿಗೆ ಪ್ರೆಗ್ನೆಂಟ್ ಆಗಿರೋದು, ಇನ್ನೊಂದು ಸಂಗಾತಿ ಇಲ್ಲದೆ ಪ್ರೆಗ್ನೆಂಟ್ ಆಗಿರೋದು. ಸೊ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಚರ್ಚೆಗಳು ಸಕಾರಾತ್ಮಕ ಬೆಳವಣಿಗೆನ ಉಂಟು ಮಾಡತ್ತೆ ಅವರ ಲೈಫ್ ಅಲ್ಲಿ, ಹಾಗೆ ಅವರ ಈ ನಿರ್ಧಾರವನ್ನ ಅವರು ಎಷ್ಟರ ಮಟ್ಟಿಗೆ ಅದನ್ನ ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ, ಹಾಗೆ ಅದನ್ನ ಹೇಗೆ ಜನರಿಗೆ ಮೆಸೇಜ್ ಮೂಲಕವಾಗಿ ತಲುಪಿಸ್ತಾ ಇದ್ದಾರೆ, ಹೇಗೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಒಂದು ಪ್ರೆಗ್ನೆನ್ಸಿನ, ಪ್ರತಿಯೊಂದನ್ನು ಮಾತಾಡೋಣ. ಅದನ್ನ ಅವರು ಸ್ವತಃ ಅವರ ಬಾಯಿಂದನೇ ತಿಳ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಭಾವನಾ ಮ್ಯಾಮ್ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲದಾಗಿ ಸ್ವಾಗತ. ಸೊ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾ ಹೇಳ್ದೆ, ಪ್ರೆಗ್ನೆಂಟ್ ಆಗೋದು ಟೋಟಲ್ ಆಗಿ ನಮ್ಮ ಕೈಯಲ್ಲಿ ಇರುವಂತಹ ಒಂದು ನಿರ್ಧಾರ. ಇಟ್ ಶುಡ್ ಬಿ. ನಮ್ಮ 20s ಅಲ್ಲಿ ಆಗ್ಬೇಕು ಅಂದು ಅದು ನಮ್ಮ ನಿರ್ಧಾರ ಆಗಿರುತ್ತೆ, ನಮ್ಮ 40s ಅಲ್ಲಿ ಆಗ್ಬೇಕು ಅಂದು ಅದು ಕೂಡ ನಮ್ಮ ನಿರ್ಧಾರ ಆಗಿರುತ್ತೆ. ಸೊ ನಾನು 20s ಅಲ್ಲಿ ಪ್ರೆಗ್ನೆಂಟ್ ಆದಾಗ ನನಗೂ ಕೂಡ ಅಂದ್ರೆ ಇಷ್ಟು ಬೇಗ ನಿನ್ಗೆ ಬೇಕಾಗಿತ್ತ ಮಗು, ಲೈಫ್ ಅನ್ನು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಅಂತ ಜಡ್ಜ್ಮೆಂಟ್ ಗಳು ಬಂದಿರುತ್ತೆ. ಸೊ 40s ಅಲ್ಲಿ ಆದಾಗ ಇಷ್ಟು ಲೇಟ್ ಆಗಿ ಮಗು ಬೇಕಾಗಿತ್ತಾ ಅನ್ನುವಂತಹ ಒಂದಿಷ್ಟು ಮಾತುಗಳು ಬರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ಪ್ರೆಗ್ನೆಂಟ್ ಆಗೋದು ಒಂದ್ ಹೆಣ್ಣಿಗೆ ಎಷ್ಟು ಮುಖ್ಯ ಆಗಿರತ್ತೋ, ಯಾವ ಏಜ್ ಅಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದು ಅಷ್ಟು ಮುಖ್ಯ ಆಗಿರೋದಿಲ್ಲ ಅನ್ನೋದು ನನ್ನ ಮಾತು. ಇಟ್ ಇಸ್ ನಾಟ್ ಅಬೌಟ್ ದಿ ಏಜ್. ನೀವ್ ಹೇಳ್ದಾಗೆ ಅವಳು ಎಷ್ಟು ಮಟ್ಟಿಗೆ ಎಲಿಜಿಬಲ್ ಇದ್ದಾಳೆ ಅಂದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಅವಳು ಎಲಿಜಿಬಲ್ ಇದ್ದಾಳೆ ಅನ್ನುವಂಥದ್ದು ಅದು ತುಂಬಾ ಮುಖ್ಯ ಆಗತ್ತೆ. ಅಂಡ್ ಶಿ ಶುಡ್ ಬಿ ಅವೇರ್ ಆಫ್ ಅವರ್ ಓನ್ ಬಾಡಿ, ಆಲ್ಸೋ ಅಬೌಟ್ ಹರ್ ಡಿಸಿಷನ್ಸ್. ಅಷ್ಟೇ ಬಿಟ್ರೆ ಇಟ್ಸ್ ನಾಟ್ ಅಬೌಟ್ ಆ ಏಜ್ ಅಲ್ಲೇ ಆಗ್ಬೇಕು, ಅದು ಮಾತ್ರ ಸರಿ, ಈ ವಯಸ್ಸಲ್ಲಿ ಆಗ್ಬಾರ್ದು, ಇದು ತಪ್ಪು, ಮತ್ತೆ ಹೀಗೆ ಇದು ಮಾಡ್ಬಾರ್ದು, ಅದೆಲ್ಲ ಅಲ್ಲ. ಇಷ್ಟು ಅವಳಿಗೆ ಪ್ರಿಪರೇಷನ್ಸ್ ಇದ್ರೆ ಅಟ್ಲೀಸ್ಟ್ ಒಂದು ಆ ತಿಳುವಳಿಕೆ ಅವಳಿಗೆ. ಇಟ್ ಶುಡ್ ನಾಟ್ ಬಿ ಅ ಫೋರ್ಸ್ಡ್ ಆಕ್ಟ್ ಅಲ್ವಾ? ಸೊ ಮಾತಾಡೋಣ, ತುಂಬಾ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಅದಕ್ಕೂ ಮುಂಚೆ ನಿಮ್ಮ ಲೈಫ್ ಅಲ್ಲಿ ಒಂದ್ ಒಳ್ಳೆ ಥಿಂಗ್ ಹ್ಯಾಪನ್ ಆಗಿದೆ. ಸೊ ಯು ಆರ್ ಇನ್ ಆ ಒಂದು ಪೀರಿಯಡ್ ಅಲ್ಲಿ ಇದ್ದೀರಾ, ನಿಮ್ಮ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ ಹೆಲ್ತ್ ನ ಚೆನ್ನಾಗಿ ಕೇರ್ ತಗೊಳ್ತಾ ಇದ್ದೀರಾ, ಮಕ್ಳುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ, ಭವಿಷ್ಯ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಸೊ ಹೇಳಿ, ನಿಮ್ಮ ಈ ಒಂದು ಪೀರಿಯಡ್ ಯಾವ ತರ ನಡೀತಾ ಇದೆ? ಇದೆಲ್ಲ ಕ್ವೆಶನ್ಸ್, ಮೀಡಿಯಾ, ಆಮೇಲೆ ಒಪಿನಿಯನ್ಸ್ ಅದೆಲ್ಲವನ್ನು ಬದಿಗಿಟ್ರೆ ಬದಿಗೆ ಇಡೋದು ನಾನು ಪ್ರೆಗ್ನೆನ್ಸಿನ ಹೇಗೆ ಅಲ್ಲ, ಅದನ್ನ ಬದಿಲಿಟ್ಟೆ ನನ್ನ ಜೀವನ ರೆಡಿ ಅದನ್ನ ಯಾವಾಗ್ಲೂ ನೋಡಿ. ಎಷ್ಟೇ ಪಬ್ಲಿಕ್ ಲೈಫ್ ಅಲ್ಲಿ ನಾವಿದ್ರು ಸಹ ನನ್ನ ಜೀವನ ನನ್ಗಾಗಿರ್ಬೇಕು, ನನ್ನ ಬದುಕು ನಾನು ಯಾವ ರೀತಿ ಕಟ್ಕೊಂಡಿದೀನಿ ಅದು ನಂದೇ ಆಗಿರ್ಬೇಕು. ಅದು ಯಾವತ್ತಿಗೂ ಸಹ ಅವರ ಪ್ರಶಂಸೆಗಳಾಗ್ಲಿ ಅಥವಾ ತೆಗಳೋದಾಗ್ಲಿ ಅದನ್ನ ನಾನು ಅರ್ಥೈಸ್ಕೊಂಡು ಅಥವಾ ಅದನ್ನ ನಾನು ಸೇರಿಸ್ಕೊಂಡು ಅದ್ರ ಜೊತೆಗೆ ನಾನು ಬದುಕಕ್ಕಾಗಲ್ಲ. ಅಕಸ್ಮಾತ್ ಆ ರೀತಿಯಾಗಿ ನಾನು ಬದುಕಿದ್ರೆ ಅದು ನನ್ನ ಜೀವನ ಅಂತ ಆಗಲ್ಲ. ಸೊ ಐ ವಾಂಟ್ ಟು ಮೇಕ್ ಇಟ್ ವೆರಿ ಮಚ್ ಮೈ ಓನ್. ಓಕೆ, ಸೊ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಈ ಪೀರಿಯಡ್? ಎಂಜಾಯ್ಗಿಂತ ಹೆಚ್ಚಾಗಿ ನನಗೆ ಎಂಜಾಯ್ ವಾಟ್ ವಿ ಆರ್ ಡೂಯಿಂಗ್. ಸುಮಾರು ವರ್ಷಗಳ ನಂತರ ಯಾವಾಗ್ಲೂ ನನ್ನ ಮೀಟಿಂಗ್ಸ್ ಅಥವಾ ಏನೇ ನಾನು ಭೇಟಿ ಆಗೋದು, ಯಾರನ್ನೇ ಭೇಟಿ ಆಗೋದಿದ್ರು ಇಟ್ಸ್ ಮೇನ್ಲಿ ವರ್ಕ್ ರಿಲೇಟೆಡ್ ಇರ್ತಾ ಇತ್ತು. ಈಗ ಎಂಜಾಯಿಂಗ್ ಅಂತ ಹೇಳಿದ್ರೆ ನಾನು ಅಪ್ಪ, ತಂಗಿ, ತಮ್ಮ ಎಲ್ಲರೂ ಈಗ ಹೊರಗೆ ಹೋಗೋದು, ಕಾಲ ಕಳಿಯೋದು, ಈ ತರದ್ದು. ಅದಕ್ಕೆ ಕಾಲಹರಣ ಆಯ್ತು ಅಂತ ಬೇಜಾರು ಮಾಡ್ಕೊಳ್ಳೋದು ಅವೆಲ್ಲ ಯಾವ್ದು ಮಾಡ್ತಾ ಇಲ್ಲ. ಸೊ ದಟ್ ವೇ ವಿ ಆರ್ ಎಂಜಾಯಿಂಗ್. ಅದು ಬಿಟ್ರೆ ಸಮಾಧಾನ ಇದೆ ಅಲ್ವಾ? ಸೊ ನೀವು ಪ್ರೆಗ್ನೆಂಟ್ ಅಂತ ಅದಾದ್ಮೇಲೆ, ಆ ಒಂದು ಥಿಂಗ್ ಹ್ಯಾಪನ್ ಆದ್ಮೇಲೆ ನಿಮ್ ಲೈಫ್ ಯಾವ ತರ ಚೇಂಜ್ ಆಗ್ತಾ ಇದೆ? ನೀವು ಅದು ಚೇಂಜಸ್ ಏನಾದ್ರು ಕಾಣಿಸ್ತಾ ಇದೆಯಾ ನಿಮ್ಮಲ್ಲಿ, ಹೇಗೆ ಅಂತ? ದೈಹಿಕವಾಗಿ ಎಸ್. ಲೈಫ್ ಅಂದ್ರೆ ನನ್ನ ಏನು ಹೇಗಿತ್ತು ವಾತಾವರಣ, ನನ್ನ ಜೀವನದ ವಾತಾವರಣ ಅಥವಾ ನನ್ನ ಮನೆಯಲ್ಲಿನ ವಾತಾವರಣ ಏನಿತ್ತು ಅದರಲ್ಲಿ ಅಂದ್ರೆ ಹೆಚ್ಚಿನ ಬದಲಾವಣೆಗಳು, ಒಳ್ಳೆ ಬದಲಾವಣೆ ಕಾಣಿಸ್ತಾ ಇದೆ. ಬಿಟ್ರೆ ನಾಟ್ ದಟ್ ಇಟ್ ಹಸ್ ಗಾನ್ ಅಪ್ಸೈಡ್ ಡೌನ್, ಆ ತರದ್ದೇನು ಆಗಿಲ್ಲ, ಸದ್ಯಕ್ಕಾಗಿಲ್ಲ. ಇಟ್ ಮೇ ಬಿಕಮ್ ಅಪ್ಸೈಡ್ ಡೌನ್, ಸದ್ಯಕ್ಕಾಗಿಲ್ಲ. ಆದ್ರೆ ಸೊ ಮನೇಲಿ ಎಷ್ಟು ಖುಷಿಯಾಗಿದ್ದಾರೆ ಎಲ್ರು? ನನ್ನ ಅಪ್ಪ ತುಂಬಾ ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಮನೇಲಿ ನಾವಿರೋದ್ ಮನೇಲಿ ನಾನು ಅಪ್ಪ, ಹಾಗಾಗಿ ಹಿ ಇಸ್ ವೆರಿ ಕಂಫರ್ಟಬಲ್ ವಿತ್ ದಿಸ್. ಸೊ ಒಂದು ಪ್ರೆಗ್ನೆಂಟ್ ಆದಾಗ ಇವಾಗ ನಮ್ಗೆ ಅದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇ ಗೊತ್ತಾಗತ್ತೆ ಅದು ಯಾವ ತರ ನಮಗೆ ಖುಷಿ.
ಅವಳದ್ದೇ ಅನುಭವ ಅಲ್ವಾ ಅದು. ಒಬ್ರೊಬ್ರಿಗೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಖಂಡಿತ ಆಗ್ತದೆ. ಖಂಡಿತ ಖಂಡಿತ. ಸೊ ನಿಮ್ಮಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ್ತದೆ? ಬೇಬಿ ಮೂವ್ಮೆಂಟ್ ಆಗಿರ್ಬೋದು, ಸೊ ಅದನ್ನ ನೀವು ಅಂದ್ರೆ ಅದನ್ನ ನೀವು ಮಾನಿಟರ್ ಮಾಡ್ತಾ ಇರ್ತೀರಾ, ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಬೇಬಿ ಮೂವ್ಮೆಂಟ್ ಇವಾಗ ಆಗ್ಬೇಕಾಗಿತ್ತಲ್ಲ, ಇನ್ಮೇಲೆ ಈಗ ಜಸ್ಟ್ ಫಾಲನ್ ಇಂಟು ಇದು 7th month, ಇನ್ಮೇಲೆ ಜಾಸ್ತಿ ಆಗತ್ತಂತೆ. ಈಗ ಸುಮ್ಮ ಮೈಲ್ಡ್ ಆಗಿದೆ ಅಷ್ಟೇ. ಓಕೆ, ಸೊ ಅದೆಲ್ಲ ನಿಮಗೆ ಅದು ಗೊತ್ತಾಗ್ತಾ ಇದೆ. ಓಕೆ, ಸೊ ಇಷ್ಟೆಲ್ಲ ಒಳ್ಳೆ ಥಿಂಗ್ ನಡೀತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ, ಎಲ್ರು ಕೂಡ ಒಳ್ಳೇದೇನೆ ಬಯಸ್ತಾ ಇದ್ದಾರೆ. ಆಮೇಲೆ ನಿಮ್ಮ ಒಂದು ಈ ತರ ಪ್ರೆಗ್ನೆನ್ಸಿ ಸುದ್ದಿ ಕೇಳಿದ ತಕ್ಷಣ ತುಂಬಾ ಒಳ್ಳೆ ಕಮೆಂಟ್ಸ್ ಮತ್ತೆ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಏಜ್ ನ ಫ್ಯಾಕ್ಟರ್ ಇಟ್ಕೊಂಡು 40ಗೆ ಪ್ರತಿಯೊಂದ್ರಲ್ಲೂ ನೋಡಿದ್ರಿಗೂ 40ನೇ ವರ್ಷಕ್ಕೆ ಪ್ರೆಗ್ನೆಂಟ್ ಆದ ಭಾವನಾ, ಸಂಗಾತಿ ಇಲ್ಲದೆ ಪ್ರೆಗ್ನೆಂಟ್ ಆದ ಭಾವನಾ, ಸೊ ಈ ತರದ ಒಂದಿಷ್ಟು ನೋಡ್ತಾ ಇರ್ತೀವಿ. ಅದು ಯಾವ ತರ ನೀವು ಡಿಫೈನ್ ಮಾಡ್ತೀರಾ ಅಂತ? ಅದನ್ನು ಇಟ್ಸ್ ಸೇಮ್. ಅಂದರೆ ಅಫ್ಕೋರ್ಸ್ ಏಜ್, ಸ್ಪೆಷಲಿ ಏಜ್ ಅನ್ನೋಕ್ಕಿಂತ ಹೆಚ್ಚಾಗಿ ನೋಡಿ, ವೆನ್ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದಿಸ್, ಇಟ್ಸ್ ಆಲ್ರೆಡಿ ಬೀನ್ ಒಂದು 5-6 ವರ್ಷದಿಂದ ಇದು ಇರೋವಂಥದ್ದು ನನ್ನ ತಲೆಯಲ್ಲಿ. ಅದಕ್ಕೆ ನಾನಾ ಇದು ಬಂತು, ಅಡಚಣೆಗಳಿರಬಹುದು, ಅಥವಾ ವಿ ಕೀಪ್ ಆನ್ ಟಾಕಿಂಗ್ ಅಲ್ವಾ, ಯಾರಾದರೂ ಒಂದು ಸ್ನೇಹಿತರ ಹತ್ರ ಹಂಚ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದರೂ ಒಂದು ಹೇಳಿರ್ತಾರೆ. ಅಂದರೆ ಇವಾಗ ವೆನ್ ವಿ ಥಿಂಕ್ ಆಫ್ IVF, ಯು ಡೋಂಟ್ ನೋ, ದೇರ್ ಮೆನಿ ಸ್ಪೆಕ್ಯುಲೇಷನ್ಸ್ ಅರೌಂಡ್ ದಟ್. ಅದೇ ಕೆಮಿಕಲ್ ಇಂಡ್ಯೂಸ್ ಆಗುತ್ತೆ, ಆಮೇಲೆ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ, ದೆನ್ ಫೇಲ್ಯೂರ್ಸ್ ಆರ್ ಮಚ್ ಮೋರ್ ಹೈಯರ್, ಇದು ಈ ಥರದ್ದೆಲ್ಲ ಇತ್ತು. ಮತ್ತು ಫೇಲ್ಯೂರ್ ಆದಮೇಲೆ ದೆನ್ ಅಟ್ಲೀಸ್ಟ್ ಮಗು ಹೋದ್ರೆ ಖುಷಿ ಆದರೂ ಇರುತ್ತೆ. ಇನ್ನು ಬಾಕಿ ಟೈಮಲ್ಲಿ ಎಷ್ಟು ಜನಕ್ಕೆ ಏನೇನಾಗಿದೆ ಅಂದರೆ, ಅವಾಗ ಒಂದು 5-6 ವರ್ಷದ ಹಿಂದೆ ಮಾಡಿಸ್ಕೊಂಡವ್ರಿಗೆಲ್ಲ ಫೇಲ್ಯೂರ್ ಆದಮೇಲೆ ಅದೊಂದು ಬೇಜಾರಿದೆ. ಅದಕ್ಕೋಸ್ಕರ ನಮ್ಗೆ ಹಿಂಗಾಯ್ತು, ಒಬೆಸಿಟಿ ಆಯಿತು, ಮತ್ತು ನಮ್ನೆಸ್ ಶುರು ಆಯಿತು, ಅರೌಂಡ್ ಮೈ ಥೈಸ್, ಇನ್ನರ್ ಥೈಸ್, ಈ ಥರದ್ದೆಲ್ಲ. ಮತ್ತೇನೋ ಕೆಲವ್ರಿಗೇನೋ ಒಂಥರ ಲಿಟಲ್ ಮೋರ್ ಲೈಕ್ ಒಂಥರ ಸ್ವಲ್ಪ ಸ್ಟ್ರೋಕ್ ಥರ ಆಗೋವಂಥದ್ದು, ಈ ಥರದ್ದು ಏನೇನೋ ಆಗಿ ಹೇಳಿದ್ದಾರೆ. ಐ ಹ್ಯಾವ್ ನಾಟ್ ದಟ್ ಐ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಎನಿಬಡಿ, ಬಟ್ ದಪ್ಪ ಆಗಿರೋದು ಮಾತ್ರ ಎವ್ರಿಬಡಿ ಕಂಪ್ಲೇಂಟ್ಸ್. ತುಂಬಾ ದಪ್ಪ ಆಗಿದೀವಿ, ಒಬೆಸಿಟಿ ಆ ಮೆಡಿಕೇಶನ್ ಇಂದನೇ ಆಯ್ತು, ಆ ಹಾರ್ಮೋನಲ್ ಇದರಿಂದ ಆಯ್ತು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಇರುವಾಗ ಯು ಗೋ ಬ್ಯಾಕ್ ಅಗೇನ್ ಅಂಡ್ ರೀಥಿಂಕ್, ಆರ್ ಯು ರಿಯಲಿ ರೆಡಿ ಟು ಅಂಡರ್ಗೋ ಸೋ ಮಚ್ ಅಂತ ಅನ್ಸುತ್ತೆ ಪುನಃ. ಅದ್ರ ಜೊತೆಯಲ್ಲಿ ಈ ಒಂದು ಆಸೆ ಬಿಡ್ತಾ ಇರಲ್ಲ, ಅದು ಪ್ರತಿದಿನ ಇದನ್ನು ಹೇಳ್ತಾ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲೇ ಆದರೂ ನಮಗೆ ಯಾವುದೋ ಒಂದು ಕಾರ್ನರಲ್ಲಿ ಬಯಾಲಜಿಕಲ್ ಕ್ಲಾಕ್ ಬಗ್ಗೆನೂ ನಮಗೆ ಒಂದು ಅವೇರ್ನೆಸ್ ಇರುತ್ತೆ. ಹೌದು, ಬೇಕೇ ಬೇಕಾಗುತ್ತೆ, ಸ್ಪೆಷಲಿ ಆಫ್ಟರ್ 35. ಆ್ಯಂಡ್ ಇಟ್ ಕ್ಲಿಕ್ಸ್ ಸೋ ಕ್ವಿಕ್ ಆಫ್ಟರ್ 35. ಸೊ ಹಾಗಾಗಿರುವಾಗ ಯು ಹ್ಯಾವ್ ಟು ಟೇಕ್ ಅ ಕಾಲರ್, ಬೇಗ 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 ಎಲ್ಲದನ್ನು ಮಾಡಬೇಕು. ಬಟ್ ಇಟ್ ಈಸ್ ಅ ಪ್ರಾಸೆಸ್, ಯು ಹ್ಯಾವ್ ಲಿಮಿಟೇಷನ್, ಬಯಾಲಜಿಕಲ್ ಕ್ಲಾಕ್ ನಿಮಗೆ ಆಗಲೇ ಇದಾಗ್ತಾ ಇದೆ. ಆ್ಯಂಡ್ ಈ ಎಲ್ಲ ಹೊರಗಡೆಯಿಂದ ಮಾತು ಕೇಳ್ತಾ ಇರೋವಂಥದ್ದು, ಕೆಲವರು ಹೇಳ್ತಾ ಇರೋವಂಥದ್ದು ಒಪಿನಿಯನ್ಸ್, ಮತ್ತು ಹೀಗಾಗಿರೋ ಎಕ್ಸ್ಪೀರಿಯನ್ಸು ಅವ್ರವ್ರ ಸ್ನೇಹಿತರಿಗೋ ಮತ್ತಾರಿಗೋ ಆಗಿರೋದು, ಇದನ್ನೆಲ್ಲ ಹೇಳಿದಾಗ ಇಟ್ ಈಸ್ ಟು ಮೆನಿ ಥಿಂಗ್ಸ್. ಇಟ್ ಈಸ್ ನಾಟ್ ಜಸ್ಟ್ ಯು ಸ್ಟ್ರೇಟ್ ಅವೇ ಗೋ ಆ್ಯಂಡ್ ಹೌದು ನಾನು ಡಿಸಿಷನ್ ತೊಗೊಂಡ್ಬಿಟ್ಟೆ ಐ ವೆಂಟ್ ಟು ಅ ಡಾಕ್ಟರ್. ಇಟ್ ಈಸ್ ನಾಟ್ ದ್ಯಾಟ್. ಯು ಗೋ ಥ್ರೂ ಇಟ್ ಅ ಲಾಟ್ ಇನ್ ಯುವರ್ ಮೈಂಡ್ ಫಾರ್ ಇಯರ್ಸ್. ಅದರಲ್ಲಿ ಆಮೇಲೆ ದೆನ್ ಈಗ ನನ್ನ ಪಾರ್ಟ್ನರ್ ಇಲ್ಲದೆ ಅಂತ ಹೇಳುವಾಗ ಸಹಜವಾಗಿ ಅವರಲ್ಲೆಲ್ಲ ಏನು ಪ್ರಶ್ನೆ ನನಗೆ ಹೊರಗಡೆಯಿಂದ ಇವಾಗ ಬರ್ತಾ ಇದೆ ಹೇಳ್ತಿರೋದ್ರಲ್ಲಿ, ಆ ಪ್ರಶ್ನೆಗಳೆಲ್ಲ ನನ್ನಲ್ಲಿ ಆಗದೆ ಉದ್ಭವ ಆಗಿದೆ. ಉದ್ಭವ ಆಗದೆ ಇರೋ ಅಂಥದ್ದಲ್ಲ ಪ್ರಶ್ನೆ. ಸೊ ಇಟ್ ಈಸ್ ಅಂದರೆ ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್. ಅದ್ರ ಬಗ್ಗೆ ಮರುಕಳಿಸಿ ಪುನಃ ಆಸ್ಕ್ ದ ಸೇಮ್ ಕ್ವೆಶ್ಚನ್ ಟು ಮೈ ಸೆಲ್ಫ್. ಏನು ಉತ್ತರ ಸಿಗ್ತಾ ಇತ್ತು ಅವಾಗ ನಿಮಗೆ ಅಂತ? ನೋ, ದೆನ್ ಇಟ್ ಈಸ್ ಉತ್ತರಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಆಲ್ ಅಬೌಟ್ ನನಗೆ ಇಟ್ ವಾಸ್ ವೆರಿ ಡಿಪ್ರೆಸಿಂಗ್ ಫ್ಯಾಕ್ಟರ್ ದಟ್ ಐ ಹ್ಯಾವ್ ನಾಟ್ ಬಿಕಮ್ ಅ ಮದರ್ ವೆನ್ ಐ ವಾಸ್ 35 onwards really, and I had a greater desire. And ಮತ್ತು ಇನ್ನೊಂದು ಏನಾಯ್ತು ಅಂದರೆ ರಿಲೇಷನ್ಶಿಪ್ಸ್, ನನ್ನ ರಿಲೇಷನ್ಶಿಪ್ ನೋಡೋ ರೀತಿನೂ ಆ ಥರದ್ದಿಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಒಂಥರ ಕ್ಲಿಂಗಿ ಅಲ್ಲ ನಾನು, ಅಥವಾ ಒಬ್ಬರಿಗೆ ಹಿಡಿದಿಟ್ಕೊಂಡು ಒತ್ತಾಯಪೂರ್ವಕವಾಗಿ ಇನ್ನೇನು, ಐ ಆಮ್ ನಾಟ್ ಅ ಪರ್ಸನ್ ಎಟ್ ಆಲ್ ಆ ಥರ. ಆಮೇಲೆ ಅದೇ ನಿರೀಕ್ಷೆಯಲ್ಲೇ ಇರ್ತೀನಿ ನಾನು, ದಿ ಅದರ್ ಪರ್ಸನ್ ಆಲ್ಸೋ ಶುಡ್ ಟ್ರೀಟ್ ಮಿ ದ ಸೇಮ್ ವೇ ಅಂತ. ಬಟ್ ರಿಲೇಷನ್ಶಿಪ್ಸ್ ಎಲ್ಲ ವರ್ಕ್ ಆಗಿಲ್ಲ. ಆಮೇಲೆ ಅದು ಫಾರ್ ವೇರಿಯಸ್ ರೀಸನ್ಸ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅವ್ರ ಪರ್ಸನಾಲಿಟಿ, ನನ್ನ ಪರ್ಸನಾಲಿಟಿ, ಇಷ್ಟ ಕಷ್ಟ ಅದೆಲ್ಲ ಅಲ್ಲ. ನನ್ನ ಜೀವನ ಏನಾಗಿದೆ ಅಂತ ಹೇಳಿದ್ರೆ, ಐ ಹ್ಯಾವ್
ಬೀನ್ ಇನ್ ಟು ಪಬ್ಲಿಕ್ ಲೈಫ್ ವೆರಿ ಅರ್ಲಿ ಏಜ್. ಆಮೇಲೆ ಅದರಿಂದ ನಾನು ಎಷ್ಟು ಮಟ್ಟಿಗೆ ಹೊರ ಹೋಗಕ್ ರೆಡಿ ಇದ್ದೀನಿ ಅನ್ನೋದು ಇದೆಲ್ಲ ಇದು ಮೇ ಬಿ ಬೇರೆಯವರಿಗಾದ್ರೆ ಬೇರೆ ತರ ಆಗುತ್ತೆ. ಈ ಪಬ್ಲಿಕ್ ಲೈಫ್ ಅಲ್ಲಿ ಇರೋರಿಗೆ ನಾವು ಹೊರಗೆ ಬರಕ್ ಆಗಲ್ಲ. ಅದು ಒಂದ್ಸಲ ನೀವು ಅದು ಒಳಗ್ ಕೂತ್ಕೊಂಡ್ ಬಿಟ್ರೆ ದಟ್ ಇಸ್ ನಾಟ್ ಆಸ್. ವಿ ಆರ್ ಲೈಕ್ ದಿಸ್, ದಟ್ಸ್ ವೈ ವಿ ಆರ್ ಹಿಯರ್ ಮೇ ಬಿ, ಅಲ್ವಾ? ವಾಪಸ್ ಹೋಗ್ಬಿಟ್ಟು ನಾನು ಈ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಥವಾ ಆ ರಿಲೇಶನ್ಶಿಪ್ ನಾನು ಸಾಕಾರ ಮಾಡ್ಲಿಕ್ಕಾಗಿ ನಾನು ಒಳಗ್ ಕೂತ್ಕೊಂಡು ಜಸ್ಟ್ ಟು ಪ್ರೂವ್ ಮೈ ಸೆಲ್ಫ್, ಯು ನೋ, ದೆನ್ ಇಟ್ ಇಸ್ ನಾಟ್ ಮೀ. ಸೊ ಇಟ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಮೈ ಪರ್ಸನಾಲಿಟಿ. ಈ ಥರದಷ್ಟೇ ಅಲ್ಲದೆ ಮತ್ತೆ ನನ್ನ ಮನೆಯ ವಾತಾವರಣ ಮತ್ತೆ ನನ್ನ ಜೀವನದ ವಾತಾವರಣ ಹೇಗಿದೆ ಅದನ್ನೆಲ್ಲ ನೋಡ್ಕೊಳ್ತಾ ಹೋದ್ರೆ ಇಟ್ ವಾಸ್ ಬಿಕಮಿಂಗ್ ಬಿಟ್ ಟು ಕಾಂಪ್ಲಿಕೇಟೆಡ್ ಟು ಫೈಂಡ್ ಅ ಪಾರ್ಟ್ನರ್ ಆರ್ ಫಾರ್ ದ ಪಾರ್ಟ್ನರ್ ಟು ಫಿಟ್ ಇನ್ ಟು ದಿಸ್ ಸಿಸ್ಟಮ್ ವಾಸ್ ರಿಯಲಿ ಟೂ ಮಚ್. ಈವನ್ ಇಫ್ ಇಟ್ ಇಸ್ ಅ ಮ್ಯಾನ್, ಐ ಕಾಂಟ್ ಬ್ಲೇಮ್ ದೆಮ್. ಯಾಕಂದ್ರೆ ನಂದಾಗ್ಲೇ ಒಂದು ಸಿಸ್ಟಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ನನ್ನಲ್ಲಿ. ನನ್ನ ಜೀವನದಲ್ಲಿ ಐ ಹ್ಯಾವ್ ಅ ಪ್ರಾಪರ್ ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಅಲ್ಲಿ ಆ ಸಿಸ್ಟಮ್ ಅಲ್ಲಿ ಅವ್ರು ಬಂದು ಇಲ್ಲಿ ಫಿಟ್ ಆಗ್ಬೇಕಂತ ಹೇಳಿದ್ರೆ ಇಟ್ ಇಸ್ ಟೂ ಮಚ್ ಆಫ್ ಅನ್ ಎಕ್ಸ್ಪೆಕ್ಟೇಷನ್. ಎಷ್ಟೇ ಫ್ರೀಡಮ್ ಇದ್ರೂ ಸಹ ಸ್ವಲ್ಪ ಕಷ್ಟನೇ ಆಗತ್ತೆ. ಇದನ್ನೆಲ್ಲ ನೋಡ್ತಾ ಹೋದಾಗ ದೆನ್ ಸಮ್ವೇರ್ ಐ ಹ್ಯಾವ್ ಟು ಕ್ವಿಕ್ಲಿ ರನ್ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಡಿಪ್ರೆಸಿಂಗ್. ನನಗನ್ನಿಸ್ತು, ನಾನು ಅದೇ ನೆನ್ನೆ ಮಾತಾಡ್ತಾ ಇದ್ದೆ, ಇವಾಗ ಯಾರೇ ಆಗಲಿ ಐಶ್ವರ್ಯ ಅಷ್ಟು ಚಂದ ಇದ್ರು ಅವ್ರಿಗೆ ಮಿಸ್ ವರ್ಲ್ಡ್ ಅಂತ ಕಿರೀಟ ಎಲ್ಲ ಕೊಟ್ರು, ಸುಷ್ಮಿತಾ ಸೇನ್, ವಾಟ್ ಎವರ್, ಬಟ್ ಮೇನ್ಲಿ ಐಶ್ವರ್ಯ ರೈ, ದ ಹೋಲ್ ಐಡಿಯಾ ಫಾರ್ ಸುಷ್ಮಿತಾ ಸೇನ್ ಆಲ್ಸೋ, ವಾಟ್ ವಾಸ್ ಅ ಕ್ರೇವಿಂಗ್, ಬಿಗ್ಗೆಸ್ಟ್ ಕ್ರೇವಿಂಗ್ ದಟ್ ದೇ ವಾಂಟೆಡ್ ಟು ಬಿ ಮದರ್ಸ್. ಹೌದು ಅಲ್ವಾ? ಈಗ ಮದರ್ ಅಂತ ಆದ್ಮೇಲೆ ಅವರ ಡೆಡಿಕೇಶನ್ ಪೂರ್ತಿ ಅಲ್ಲೇ ಇದೆ ಅವರಿಗೆ. ಶಿ ಇಸ್ ನಾಟ್ ಕಮ್ ಔಟ್ ಆಫ್ ಇಟ್. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಥವಾ ಎಷ್ಟು ಫೇಮಸ್ ಆಗಿದ್ದೀರಾ ಅಥವಾ ಸಕ್ಸಸ್ಫುಲ್ ಆಗಿದ್ದೀರಾ, ವೆದರ್ ಯು ಆರ್ ವೆರಿ ಬ್ಯೂಟಿಫುಲ್, ಯು ಆರ್ ನಾಟ್ ವೆರಿ ಬ್ಯೂಟಿಫುಲ್ ಅಕಾರ್ಡಿಂಗ್ ಟು ಅದರ್ಸ್, ಅದು ಯಾವುದು ಮ್ಯಾಟರ್ ಆಗೋದೇ ಇಲ್ಲ. ಇಟ್ಸ್ ಆಲ್ ಅಬೌಟ್ ಯುವರ್ ಡಿಸೈರ್ ಟು ಬಿಕಮ್ ಅ ಮದರ್. ಅಂಡ್ ಅದು ನಂದೇ ಕ್ರಿಯೇಷನ್ ಅಲ್ವಾ, ನಾನು ಜೀವ ಕೊಟ್ಟಿರುವಂಥದ್ದಲ್ಲ. ಐ ಥಿಂಕ್ ಶಿ ಫೈಂಡ್ಸ್ ಅ ಲಾಟ್ ಆಫ್ ಸೋಲೇಸ್ ಅಂತ ಅನ್ಸುತ್ತೆ. ಸೊ ನಿಮ್ ಮಾತನ್ನ ಕೇಳ್ತಾ ಹೋದ್ರೆ ನನಗೊಂದು ಇನ್ ಬಿಟ್ವೀನ್ ಅಲ್ಲೇ ಬಂತು ಆ ಕ್ವೆಶನ್, ಬಟ್ ನಾನು ನಿಮ್ ಮುಗಿದ್ಮೇಲೆ ಕೇಳೋಣ ಅಂತ. ಬಿಕಾಸ್ ಎಲ್ರು ಹೇಳ್ತಾರೆ ಸಂಗಾತಿ ಇಲ್ಲದೆ ಪ್ರೆಗ್ನೆಂಟ್ ಆದ್ರು ಭಾವನಾ ಅಂತ, ಬಟ್ ಆ ಕಡೆ ಈ ಸೈಡ್ ಅಂದ್ರೆ ಭಾವನನ್ ಪ್ಲೇಸ್ ಅಲ್ಲಿ ಕುತ್ಕೊಂಡಾಗ ಭಾವನಾ ವಾಸ್ ಆಲ್ಸೋ ಒಂದ್ ಫ್ಯಾಮಿಲಿ ವುಮನ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡಿರೋರು. ಎಕ್ಸಾಕ್ಟ್ಲಿ. ಒಂದ್ ಸಂಗಾತಿ ಬಹಳ ಬಹಳ ಸಂಗಾತಿ ಬೇಕು, ಅವ್ರ ಜೊತೆಗೆ ಒಂದ್ ಮಕ್ಳು ಮಾಡ್ಕೊಂಡು ನಂದೇ ಆದ ಒಂದ್ ಸಂಸಾರ ಕಟ್ಕೋಬೇಕು ಅನ್ನೋಂತಹ ಒಂದ್ ಕನಸು ಇಟ್ಕೊಂಡಿರೋದು. ಬಟ್ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಷ್ಟ್ರ ಮಟ್ಟಿಗೆ ನಾನು ಮುಂಚೆನೂ ಹೇಳಿದ್ದೀನಿ, ಮುಂಚಿನ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ, ಐ ಆಮ್ ಸಿಂಗಲ್ ಬಟ್ ಐ ಆಮ್ ಗೃಹಿಣಿ ಅಂತ ಹೇಳಿದ್ದೆ ನಾನು. ಐ ಕುಡ್ ಬಿ ಸಿಂಗಲ್, ಐ ಆಮ್ ನಾಟ್ ಮ್ಯಾರಿಡ್, ಬಟ್ ಐ ಆಮ್ ಸೋ ಮಚ್ ಅ ಗೃಹಿಣಿ, ಐ ಆಮ್ ಅ ಹೋಮ್ ಮೇಕರ್, ಐ ಲವ್ ಡೂಯಿಂಗ್ ಆಲ್ ದಟ್. ನಾನು ಹೆಣ್ಣಲ್ಲಿ ಏನಿರ್ಬೇಕು ಆ ಅಂಶಗಳೆಲ್ಲ ಖಂಡಿತವಾಗ್ಲೂ ನನಗಿದೆ. ಇಟ್ಸ್ ನಾಟ್ ದಟ್ ಐ ಆಮ್ ಅವೇ ಫ್ರಮ್ ಇಟ್, ನೋ. ಕನ್ಸ್ಗಿಂತ ಹೆಚ್ಚಾಗಿ ಯು ವಾಂಟ್ ಟು ಫಾಲ್ ಇನ್ ಟು ಆಲ್ ದಟ್ ಬಿಕಾಸ್ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್. ಎಲ್ಲರಿಗೂ ಆಗ್ತಿದೆ ಅನ್ಬೇಕಾದ್ರೆ ನಮಗೂ ಆಗ್ಲಿ ಅಂತ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಡಿಸೈರ್ ಇದಿದೆ. ಬಿಕಾಸ್ ಒಂದೇನಂತ ಹೇಳಿದ್ರೆ ಐ ಥಿಂಕ್ ಆರ್ಟಿಸ್ಟ್ ಆರ್ ಲಿಟಲ್ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಅಲ್ಲೇ ಇರ್ತೀವಿ ನಮ್ಮ ಯೋಚನೆಗಳೆಲ್ಲ. ಅಂಡ್ ತುಂಬಾ ಈ ರೀತಿಯ ಚೌಕಟ್ಟುಗಳಲ್ಲಿ ಬರುವಂತಹ ಒಂದು ಮನಸ್ಥಿತಿ ನಮ್ಗೆ ಅಷ್ಟಾಗಿರಲ್ಲ. ನಾಟ್ ದಟ್ ವಿ ಆರ್ ರೆಬೆಲಿಯಸ್, ಅಥವಾ ನೀವು ಶಬನಾಜ್ ಆಜ್ಮಿ ಅವ್ರನ್ನ ಮಾತಾಡ್ಸಿ ಅಥವಾ ಯಾರನ್ನೇ ಮಾತಾಡ್ಸಿ, ದೇ ಆರ್ ಔಟ್ ಆಫ್ ಇಟ್ ಬಟ್ ದೇ ಸ್ಟಿಲ್ ಇನ್ ಟು ಇಟ್, ರೈಟ್? ಇಟ್ ಕ್ಯಾನ್ ಬಿ ರತ್ನಾ ಪಾಠಕ್, ಸುಪ್ರಿಯಾ ಪಾಠಕ್, ನೀವು ಯಾರನ್ನೇ ಮಾತಾಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಕಲೆನೇ ಇಟ್ ಇಸ್ ಆಲ್ ಅಬೌಟ್ ನೋ ಬೌಂಡ್ರೀಸ್. ವಿ ಆರ್ ನಾಟ್ ಬೌಂಡ್ ಬೈ ಬೌಂಡ್ರೀಸ್. ಹಾಗಾಗಿ ನಮ್ಮ ಜೀವನದ ಎಲ್ಲ ಇದನ್ನು ಹೇಗಿರುತ್ತೆ ಅಂತ ಹೇಳಿದ್ರೆ ವಿ ಆರ್ ನಾಟ್ ಬೌಂಡ್ ಬೈ ಬೌಂಡ್ರೀಸ್ ಅನ್ನುವಂಥದ್ದು ಇರುತ್ತೆ. ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ಯು ಹ್ಯಾವ್ ನೋ ಡಿಸಿಪ್ಲಿನ್. ಐ ಆಮ್ ನಾಟ್ ಅ ವ್ಯಾಗಬಾಂಡ್. ಆ ಥರದ್ದೆಲ್ಲ ಏನೂ ಅಲ್ಲ. ಐ ವಾಂಟ್ ಟು ಲಿವ್ ಅ ವೆರಿ ನೈಸ್ ಲೈಫ್ ವೇರ್ ಐ ಕ್ಯಾನ್ ಕಂಟಿನ್ಯೂ ಟು ಬಿ ಮೈ ಸೆಲ್ಫ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಮತ್ ನಾಳೆ ನನ್ನನ್ನು ಹುಡ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ಹೌದು, ಅದನ್ನು ಕೂಡ ನೋಡ್ಬೇಕಾಗತ್ತೆ ಅಲ್ವಾ? ನನ್ನನ್ನು ನಾನು ಕಳ್ಕೊಳ್ಳೋ ಪರಿಸ್ಥಿತಿ ಖಂಡಿತವಾಗ್ಲೂ ಬರಬಾರ್ದು. ಐ ಥಿಂಕ್ ದಟ್ಸ್ ಫಾರ್ ಎನಿ ವುಮನ್. ಮತ್ತೊಂದು ಈ ಹೆಲ್ಪ್ಲೆಸ್ನೆಸ್ ಸಿಚುವೇಶನ್ ಆಗಲಿ, ಈ ಥರ ನನಗೆ ಸಹಕಾರ ಆಗಲಿಲ್ಲ. ಈ ಸಹಕಾರ ಆಗದೆ ಇರೋ ಕಾರಣದಿಂದಾಗಿ ಅವರ್ ಸೊಸೈಟಿ ಇಸ್ ಸ್ಟಿಲ್ ಅಬೌಟ್ ಇಫ್ ಯು ಡು ನಾಟ್ ಹ್ಯಾವ್ ಅ ಮ್ಯಾನ್ ಇನ್ ಯುವರ್ ಲೈಫ್
the way they look at you is completely different. ನಾನು ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. Exactly. ಸೊ ಅದು ನೀವು ಎಷ್ಟೇ ಒಂದು ಫೇಮಸ್ ಆಗಿರಿ, ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡಿರಿ, ನಿಮ್ದೇ ಒಂದು ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರು ಕೂಡ ನಮ್ ಲೈಫ್ ಅಲ್ಲಿ ಒಬ್ಬ ಗಂಡು ಇಲ್ಲ ಅಂದ್ರೆ ಇದನ್ನ ಜಯಲಲಿತಾ ಅವರಿಗೆ ಎಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ವೈ ಡು ಯು ನೀಡ್ ಶಶಿಕಲಾ, ವೈ ಕಾಂಟ್ ಯು ಲುಕ್ ಆಫ್ಟರ್ ಯುವರ್ ಸೆಲ್ಫ್ ಅಂತ. ಸೊ ಶಿ ಸೆಡ್ ದಟ್ ಆಸ್ ಅ ವುಮನ್ ಬೀಗ ಹಾಕೋದು ನಾವಲ್ವಾ ಮನೆದು, ಮತ್ತೆ ಅದನ್ನ ಮತ್ತೆ ನಾನು ಯಾರಿಗೂ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಸಂಬಡಿ ಹ್ಯಾಸ್ ಟು ಡೂ ದ್ಯಾಟ್. ಮನೆ ಬಾಗ್ಲು ಬೀಗ ಹಾಕಕ್ಕಾದ್ರೆ ಯಾರಾದ್ರೂ ಒಬ್ರು ಬೇಕಲ್ವಾ ಅಂತ ಚೀಫ್ ಮಿನಿಸ್ಟರ್ ಆಗಿ ಅವರೇ ಮನೆ ಬೀಗನೂ ಹಾಕೊಂಡು ಶಿ ಕಾಂಟ್ ಗೋ ಅರೌಂಡ್ ಡೂಯಿಂಗ್ ದಟ್. ಸೊ ಜಯಲಲಿತಾ ಅವರು ಈವನ್ ಹಾ ಬಿಕಮಿಂಗ್ ಅ ಸಕ್ಸಸ್ ಸ್ಟೋರಿ ಅಷ್ಟೆಲ್ಲ ಇದ್ರು ಟಿಲ್ ದ ಎಂಡ್ ಶಿ ವಾಸ್ ಆಸ್ಕ್ಡ್ ಸಚ್ ಕ್ವೆಶ್ಚನ್ಸ್. ಹೌದು, ಟಿಲ್ ದ ಎಂಡ್. ಇನ್ನು ಮುಖ್ಯಮಂತ್ರಿಗಿಂತ ಐಡೆಂಟಿಟಿ ಬೇಕಾ ಒಂದ್ ಹೆಣ್ಣಿಗೆ ಅಲ್ವಾ? ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಜಸ್ಟ್ ದಟ್ ಐ ಹ್ಯಾವ್ ಬೀನ್ ಆಸ್ಕ್ಡ್ ದಿಸ್. ಎವ್ರಿ ವುಮೆನ್, ಐ ಥಿಂಕ್ ಇಟ್ ಇಸ್ ಟೈಮ್ ನೌ. ನನ್ನ ಐಡೆಂಟಿಟಿಯನ್ನ ನಾನು ಕಂಡ್ಕೊಳ್ಳೋದು ಅಥವಾ ನಾನು ರೂಪಿಸ್ಕೊಳ್ಳೋದ್ರ ಜೊತೆಯಲ್ಲಿ ಆ ಐಡೆಂಟಿಟಿಗೆ ಒಂದು ಮಹತ್ವವನ್ನು ಅಥವಾ ಒಂದು ಗುರುತಿಸುವಂತ ಶಕ್ತಿ ನಮ್ಮ ಸಮಾಜಕ್ಕೆ ಬರಬೇಕು ಅಂತ ಅನ್ಸುತ್ತೆ. ನಾಟ್ ಜಸ್ಟ್ ಟು ಸೇ ದಟ್ ಬರೀ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಹಾರ ಹಾಕಿ ಸನ್ಮಾನ ಮಾಡಿ ಸಾಧನೆ ತುಂಬಾ ದೊಡ್ಡದಾಗಿದೆ ಸಾಧಕಿ. ನೋ, ವಿ ಡೋಂಟ್ ಹ್ಯಾವ್ ಟು ಪ್ರೂವ್ ಆಲ್ ದಟ್. ನಾನು ಏನಿದ್ದೀನಿ ಅದನ್ನ ಒಪ್ಕೊಳ್ಳಿ ಅಂತ ನಾನು ಹೇಳೋದಷ್ಟೇ ಅಲ್ವಾ? ಸೊ ಇಷ್ಟೆಲ್ಲ ನೋಡ್ತಾ ಇದ್ರೆ ಒಂದು ಕ್ವೆಶನ್ ಬರುತ್ತೆ, ಹಾಗಾದ್ರೆ ಒಂದು ಮಹಿಳೆಯ ಜೀವನದಲ್ಲಿ ಗಂಡಿನ ಅನಿವಾರ್ಯ ಇಲ್ವಾ ಅಂತ? ಅನಿವಾರ್ಯ ಆಗ್ಬಾರ್ದು. ಎಕ್ಸಾಕ್ಟ್ಲಿ, ಅನಿವಾರ್ಯತೆ ಆಗ್ಬಾರ್ದದು, ಅಗತ್ಯನೂ ಆಗ್ಬಾರ್ದು. ಪ್ರಾಕೃತಿಕವಾಗಿ ಎರಡು ಮನಸ್ಸುಗಳು ಸೇರಕ್ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಸ್ನೇಹ ಭಾವದಲ್ಲೋ ಯಾವ್ದಾರು. ನೀವು ಟೇಕ್ ಆಲ್ ದ ರಸಾಸ್, ಹೆಂಗಾದ್ರೂ 9 ರಸನೂ ಇದೆ. ಶೃಂಗಾರ ಅಫ್ಕೋರ್ಸ್ ಎಸ್ 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 ಶೃಂಗಾರ ರಸ ಇಲ್ಲದೆ ಮತ್ತೆ ಯಾವುದು ಆಗಲ್ಲ. ಅಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಹೌದು, ಅದನ್ನ ಕೆಲುಚೂರು ಮೊಹಪತ್ರ ಅವರು ತೋರಿಸ್ತಾರೋ ನಮ್ಗೆ. ಅವ್ರು ಈವನ್ ಎಟ್ 75 ಅವ್ರ ಶೃಂಗಾರ ರಸನ್ ತೋರಿಸೋ ಅಷ್ಟು ಇನ್ನು ಯಾರು ತೋರಿಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅದನ್ನ ವೇದಿಕೆಯಲ್ಲಿ. ಸೊ ಹೀಗಾಗಿ ಇಟ್ ಇಸ್ ನಾಟ್ ಅಬೌಟ್ ದಟ್. ಅನಿವಾರ್ಯತೆ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಅನಿವಾರ್ಯತೆ ಆಗ್ಬಾರ್ದು. ಮತ್ತು ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಅಗೇನ್ ಅಂಡ್ ಅಗೇನ್ ಐಮ್ ಸೇಯಿಂಗ್ ದ ಸೇಮ್ ವರ್ಡ್. ಹೆಲ್ಪ್ಲೆಸ್ನೆಸ್ ನಮಗ್ ಬರಬಾರ್ದು. ಅದಲ್ಲದೆ ಇಷ್ಟದಿಂದ ಆಗುವಂಥದ್ದು ಯಾವುದೇ ಸಂಬಂಧಗಳು ಬಾಂಧವ್ಯ ಆಗಿ ಉಳ್ಕೊಳ್ಳುತ್ತೆ. ಇಲ್ದಿದ್ರೆ ಅದು ಅದೇ ಸಂಬಂಧ ಆಗತ್ತೆ. ದೆನ್ ವಿ ಹ್ಯಾವ್ ಟು ಗೋ ಟು ದ ಕೋರ್ಟ್. ದೆನ್ ಐ ಹ್ಯಾವ್ ಟು ಸೇ ಮೈ ಲಾರ್ಡ್ ಹಿ ಈಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಮೈ ಚೈಲ್ಡ್, ಸರಿಯಾಗಿ ಅಲಿಮನಿ ಕೊಡ್ತಾ ಇಲ್ಲ ಅಥವಾ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಸ್ಕೂಲ್ ಫೀಸ್ ಸಿ ದಟ್ ಈಸ್ ನಾಟ್ ವಾಟ್ ಇಸ್ ಇಂಪಾರ್ಟೆಂಟ್. ಸ್ಕೂಲ್ ಫೀಸ್ ಕಟ್ತಾ ಇಲ್ಲ, ಇವರು ಮೇಂಟೆನೆನ್ಸ್ ಕೊಡ್ತಾ ಇಲ್ಲ, ಅದಕ್ಕೆ ನಾನು ಜಡ್ಜ್ ಹತ್ರ ಹೋಗ್ತಿದ್ದೀನಿ. ವೇರ್ ಇಟ್ ಶುಡ್ ನಾಟ್ ಬಿ. ಪಾಪ ಅವ್ರಿಗೆ ನಾನು ತಲೆಬಿಸಿ ಹಾಕೋ ತರ ಇರಬಾರ್ದು. ಅದು ನನ್ನ ನಿಮ್ಮ ಮಧ್ಯೆ ಆಗಿರ್ಬೇಕಾಗಿತ್ತು. ಮ್ಯೂಚುವಲ್ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗ್ ಮತ್ತೆ ನಿಮ್ಗೆ ಸಂಬಂಧ ಇರಕ್ ಸಾಧ್ಯ ಇದೆ ಅಲ್ಲಿ? ಯಾವ ಬಾಂಧವ್ಯ ಇರಕ್ ಸಾಧ್ಯ ಇದೆ ಅಲ್ಲಿ? ಯಾವ ಭಾವನೆಗಳ ಆಸ್ಪದ ಇದೆ? ಇಟ್ ಈಸ್ ಆಲ್ರೆಡಿ ಅ ಕೊಲ್ಯಾಪ್ಸ್ ಸಿಸ್ಟಮ್ ಅಲ್ವಾ? ಸೊ ಇದು ಅನಿವಾರ್ಯತೆ ಆಗ್ಲಿ ಇದು ಯಾವುದೂ ಅಲ್ಲ. ನನಗೆ ಆ ಕೊಲ್ಯಾಪ್ಸಿನ ಬಗ್ಗೆ, ಆ ಕೊಲ್ಯಾಪ್ಸ್ ಸಿಸ್ಟಮಿನ ಬಗ್ಗೆ ಭಾರಿ ಭಯ ಇದೆ. ಐ ವಾಸ್ ನಾಟ್ ರೆಡಿ ಫಾರ್ ಸಚ್ ಥಿಂಗ್ ರಿಯಲಿ. ಅಂಡ್ ಐ ಆಮ್ ನಾಟ್ ಅ ಪರ್ಸನ್. ನಾನು ಅನಿವಾರ್ಯತೆಯಲ್ಲಿ ಬದುಕುವಂತ ಹೆಣ್ಣು ಖಂಡಿತವಾಗ್ಲೂ ಯಾವತ್ತೂ ಆಗಿಲ್ಲ ನಾನು. ಅಂಡ್ ಐ ವಿಲ್ ನಾಟ್. ಐ ರಿಯಲಿ ಹೋಪ್, ನನ್ ನಿಜವಾಗ್ಲೂ ದೇವರ ಶಕ್ತಿ ಕೊಡಿ, ನನ್ನ ಕೊನೆ ಉಸಿರು ಇರೋವರೆಗೂ ಐ ಡೋಂಟ್ ವಾಂಟ್ ಟು ಲಿವ್ ಲೈಕ್ ದಟ್. ಅನಿವಾರ್ಯತೆಯಲ್ಲಿ, ಹೆಲ್ಪ್ಲೆಸ್ನೆಸ್ ಅಲ್ಲಿ, ಒಂದು ರೆಸ್ಟ್ಲೆಸ್ ಆಗಿ ನನ್ನನ್ನು ನಾನು ಕಳ್ಕೊಂಡು ನಾನು ಅಲ್ಲದೆ ಇರುವ ಒಂದು ವ್ಯಕ್ತಿಯಾಗಿ ನಾನು ಬದುಕೋಕೆ ನಾನು ಖಂಡಿತವಾಗ್ಲೂ ಸಿದ್ಧಳಿಲ್ಲ. ಅದು ತಪ್ಪನ್ಸ್ತಾ ಅನ್ನಿಸ್ಬೋದು, ಕೆಲವರಿಗೆ ಸರಿ ಅಂತ ಅನ್ನಿಸ್ಬೋದು. ಬಟ್ ಫಾರ್ ಮೀ ದಿಸ್ ವಾಟ್ ಮ್ಯಾಟರ್ಸ್. ನನ್ನ ಆತ್ಮ, ನನ್ನ ಮನಸ್ಸೇನಿದೆ, ನನಗೆ ಅದು ತಲೆ ಎತ್ತಿ ಓಡಾಡುವಂಥ ಒಂದು ವಿಶ್ವಾಸವನ್ನು ಅದು ಕೊಟ್ಟಿದೆ ನನಗೆ ಇಷ್ಟು ವಯಸ್ಸಿಗೂ. ಆ್ಯಂಡ್ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ಓಕೆ, ಮುಂಚೆಯಿಂದನೂ ನೀವು ಸಿನಿಮಾ ನಾಯಕಿಯ ಜೊತೆಗೆ ರಾಜಕೀಯವಾಗಿ ಕೂಡ ನೀವು ತುಂಬಾ ಗುರುತಿಸ್ಕೊಂಡಿದ್ದೀರಾ. ಮಹಿಳೆಯರ ಒಂದು ಐಡೆಂಟಿಟಿಗಾಗಿ ತುಂಬಾ ಹೋರಾಟ ಕೂಡ ಮಾಡಿದ್ದೀರಾ. ಸೊ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಈ ನಿರ್ಧಾರ ಮಹಿಳೆ ಐಡೆಂಟಿಟಿನ ಇನ್ನೂ ಜಾಸ್ತಿ ನಾವು ಪ್ರಚಾರ ಮಾಡ್ಬೇಕು, ಇವಾಗ ಒಂದು ಟೈಮ್ ಬಂದಿದೆ ಮಹಿಳಾ ಐಡೆಂಟಿಟಿ ತಾನ ಐಡೆಂಟಿಟಿ ತಗೊಳ್ಳೋದಕ್ಕೆ ಅನ್ನುವಂತಹ ಒಂದು ವಿಚಾರಕ್ಕೆ ಒಬ್ರು ಪೊಲೀಸ್ ಆಫೀಸರ್ ಕಣ್ಣಲ್ಲಿ ನೀರು ಹಾಕೊಂಡ್ರು. ಶಿ ಕಮ್ಸ್ ಫ್ರಮ್ ಅ ಪೊಲೀಸ್. ಅವ್ರ ತಂದೆನೂ ಆಫೀಸರ್ ಇದ್ರು.
ಆ್ಯಂಡ್ ಶಿ ಹ್ಯಾಸ್ ಬಿಕಮ್ ಅ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಹೀಗೆ ನಾವು ಅಂದರೆ ದಾರಿಲೇನೆ ನಾಟ್ ದಟ್ ಒಂದು ಹಾಗೆ ಒಂದು ಭಾವನಾತ್ಮಕವಾಗಿ ಅವರು ಅಷ್ಟೊಂದು ಪೊಲೀಸ್ ಆಗಿ ಅವರು ಅಂದರೆ ಇಟ್ ವಾಸ್ ಹರ್ ಡ್ರೀಮ್ ಟು ಬಿಕಮ್ ಅ ಪೊಲೀಸ್ ಲೆಟ್ಸ್ ಸೇ, ಆ್ಯಂಡ್ ಶಿ ಹ್ಯಾಸ್ ಬಿಕಮ್ ದಟ್. ಸೊ ಅಕಾರ್ಡಿಂಗ್ ಟು ಹರ್ ಶಿ ಹ್ಯಾಸ್ ಫುಲ್ಫಿಲ್ಡ್ ಅವ್ರಿಗೇನು ಇದನ್ನಿಸ್ತೋ ಅದನ್ನು ಅವ್ರು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಮಗು ಹುಟ್ಟಿದಾಗ ಶಿ ವಾಸ್ ಟೆಲ್ಲಿಂಗ್ ಮಿ ದ್ಯಾಟ್ ಇತ್ತೀಚೆಗೂ ಅವ್ರ ರಿಲೇಷನ್ ಹೇಳ್ತಾರಂತೆ, ಇವಳೆಲ್ಲ ನೋಡ್ಕೊಂಡಿದ್ದಾಳೆ ಮಕ್ಕಳನ್ನ, ಇವಳಿಗೆಲ್ಲಾಗಿದೆ ಮಗು ನೋಡ್ಕೊಳಕ್ಕೆ, ಬರೀ ಕೆಲಸ ಮಾಡಕ್ ಹೋಗ್ತಾಳೆ ಅಂತ. ಅದವ್ರು ಈಗಲೂ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ. ಏನೋ ಪೊಲೀಸ್ ಆಫೀಸರ್ ಆದ್ರೂ ಕೂಡ ಆ ಯೂನಿಫಾರ್ಮ್ ಇದೆ, ಅದಕ್ಕೊಂದು ಘನತೆ ಇದೆ, ಗೌರವ ಇದೆ, ಅದೊಂದು ಆತ್ಮವಿಶ್ವಾಸ ಕೊಟ್ಟಿದೆ. ಆದರೆ ಹೆಣ್ಣಾಗಿ ಶಿ ಸ್ಟಿಲ್ ಯಾವುದಕ್ಕೆ ಗುರಿ ಆಗ್ತಿದ್ದಾಳೆ ಅಂದರೆ ಈ ಥರದ ಒಂದು ಹೇಳಿಕೆಗೆ ಅಥವಾ ಮಾತುಗಳಿಗೆ ಗುರಿ ಆಗ್ತಿದ್ದಾಳೆ. ಅದು ಪ್ರತಿಯೊಂದು ಹೆಣ್ಣಿನ ಅದು ಅವಳ ವೈಯಕ್ತಿಕ ವಿಷಯ ಅದು. ಆ್ಯಂಡ್ ಶಿ ಶುಡ್ ಬಿ ರೆಸ್ಪಾನ್ಸಿಬಲ್ ಇನಫ್ ಟು ಟೇಕ್ ಕೇರ್ ಆಫ್ ಅ ಚಿಲ್ಡ್ರನ್. ಆ್ಯಂಡ್ ಐ ಆಮ್ ಶ್ಯೂರ್ ಮೋಸ್ಟ್ಲಿ ಒಂದು 99% ಭಾಗ ಅಂತೂ ನಮ್ಮಲ್ಲಿ ಹೆಣ್ಮಕ್ಳು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಬೇಜವಾಬ್ದಾರಿತನ ತೋರಿಸಿರೋದು ನಾವಿನ್ನೂ ಅಷ್ಟೊಂದು ನಿದರ್ಶನಗಳನ್ನ ನಾವು ಕಂಡಿಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಕಂಡಿಲ್ಲ ನಾವು. ಹಾಗೆಲ್ಲ ಇರುವಾಗ ಸೊ ವಾಟ್ ಶುಡ್ ಬಿ ಹರ್ ಐಡೆಂಟಿಟಿ ಅನ್ನೋದೇ ಇವಾಗ ಅಲ್ಲಿಗೆ ಒಂದು ಪೊಲೀಸ್ ಆಫೀಸರಿಗೆ ಹೀಗಾಗ್ತಿದೆ. ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಮಹಿಳೆಗೆ ಪುನಃ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಇನ್ನು ಯಾವ ಐಡೆಂಟಿಟಿ ಬೇಕಾಗಿದೆ? ಅಲ್ಲಿಗೆ ನನ್ನ ಹೆಣ್ಣು ಅನ್ನೋ ಐಡೆಂಟಿಟಿಯನ್ನ ಅದೇ ಸಾಲ್ತಾ ಇಲ್ಲ. ಅದ್ರ ನಂತರದ ಬೇರೆ ಏನೆಲ್ಲ ಬೇಕಾಗಿದೆ ಟು ಬಿ ಆನ್ ಬೋರ್ಡ್, ಲೇಬಲ್, ಸರ್ಟಿಫಿಕೇಟ್, ಅಕಾಡೆಮಿಕ್ ಎಲ್ಲ ಮಾಡಿದ್ರು ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಮೀನ್ಸ್ ವಾಟ್ ಎಲ್ಸ್ ಟು ಬಿ ಡನ್? ವಾಟ್ ಎಲ್ಸ್ ಶುಡ್ ಬಿ ಹರ್ ಐಡೆಂಟಿಟಿ ದೆನ್? ಅಲ್ವಾ? ಕರೆಕ್ಟ್. ಆಶ್ಚರ್ಯ ಆಗತ್ತೆ ಇವಾಗ ನೋಡಿದ್ರೆ ಅಲ್ಲ, ಯಾವ ನಿದರ್ಶನ ನಮಗೆ ಕಣ್ಮುಂದ್ ಬರುತ್ತೆ. ನಮ್ಮ ಒಂದು ಐಡೆಂಟಿಟಿಗೋಸ್ಕರ ನಾವು ಎಷ್ಟು ಹೋರಾಡ್ತಾ ಇರ್ತೀವಿ, ನಮಗೆ ಗೊತ್ತೂ ಆಗಲ್ಲ ನಮ್ಗೆ ಏನು ಇಲ್ಲ. ನಾವು ಗಂಡಸಿಗೆ ಅವ್ರಿಗೆ ಅದು ಐಡೆಂಟಿಟಿ ಪ್ರಶ್ನೆ ಇಲ್ವಲ್ಲ, ಆದ್ರೆ ನಾವು ಕೇಳ್ತಾ ಇಲ್ವಲ್ಲ ಅವರಿಗೆ ನೀ ನಿಜವಾಗ್ಲೂ ಗಂಡಸ ಅಂತ ಕೇಳ್ತಾ ಇದೀವಾ? ಅಥವಾ ಎಂಜಿನಿಯರ್ ಅಂತ ಹೇಳಿದ್ಮೇಲೆ ಅಷ್ಟಕ್ಕೆ ಎಂಜಿನಿಯರ್ ಚೆನ್ನಾಗಿ ಸಂಬಳ ತಗೊಳ್ತಾರೆ ಆಯ್ತಪ್ಪ ಅಂತ. ಆದ್ರೆ ನಾಳೆ ದಿನ ಅವ್ನು ಎಂಜಿನಿಯರ್ ಆಗಿ ಆ ಕೆಲಸನೂ ಪೂರೈಸ್ತಾ ಇರುವಾಗ ನನ್ನ ಮಕ್ಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅದೆಲ್ಲ ನಾವೆಲ್ಲಾದ್ರೂ ಹೇಳ್ತಾ ಇದೀವ? ನೀನ್ ಬಾರಿ ಎಂಜಿನಿಯರ್ ಕೆಲಸ ಮಾಡ್ತಿದ್ಯಪ್ಪ, ನೀನ್ ಇದು ನೋಡಿ ಯೋಗ್ಯತೆ ನೋಡೋದು ಹಂಗೆ ಹೇಳ್ತೀವ ನಾವು? ಆರ್ ಡೂ ಎನಿಬಡಿ ಡೇರ್ ಟೆಲಿಂಗ್ ಆಲ್ ದ್ಯಾಟ್? ಅದು ಆಯ್ತು. ಇವಾಗ ನಾವೊಂದು ಒಬ್ಬ ಗಂಡು ಅವರು ಅವಿವಾಹಿತ ಆಗಿದ್ರು ಅಂದ್ರೆ ಅವ್ರು ನಾವು ಒರ್ಜಿನಿಟಿ ನಾವು ಪ್ರಶ್ನೆ ಮಾಡೋದಿಲ್ಲ. ಅದೇ ಒಂದು ಹೆಣ್ಣು ಅವಿವಾಹಿತ ಆಗಿದ್ಲ ಅಂದ್ರೆ ಒರ್ಜಿನಿಟಿ ಪ್ರಶ್ನೆ ಅಲ್ಲಿ ಫಸ್ಟ್ ಬರೋದೇ ಆ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಅಲ್ಲ, ಇಟ್ ಇಸ್ ಅ ಮಸ್ಟ್. ಐ ಥಿಂಕ್ ನೌ ದೇ ಶುಡ್ ಟೇಕ್ ಇಟ್ ಆಫ್ ಫ್ರಮ್ ದರ್ ಮೈಂಡ್. ಇಟ್ ವಾಸ್ ಟೂ ಮಚ್ ಟು ಆಸ್ಕ್ ಫಾರ್, ಐ ಗೆಸ್, ಅಲ್ವಾ? ಮತ್ತು ಇನ್ನೊಂದೇನಾಗಿದೆ, ಆ ಥರದ್ ಏನಕ್ಕೆ ಬರುತ್ತೆ ಅಂತ ನಿಮ್ಗೆ, ನೀವ್ ಆ ಥರನ ಒಂದ್ ಸಪೋಸ್ ಆ ಥರದ ಗೋ ಥ್ರೂ ಆಯ್ತು ಅಂದ್ರೆ ನಿಮ್ಮ ಕಡೆಯಿಂದ ಯಾವ ತರ ನೀವು ಆನ್ಸರ್ ಕೊಡ್ಬೇಕು? ಒಂದು ನೀವ್ ಆಗಿರ್ಬೋದು, ಇಲ್ಲ ಜನರಲ್ ಒಂದು ಹೆಣ್ಮಗು ಆಗಿರ್ಬೋದು, ಯಾವ ತರ ಆನ್ಸರ್ ಕೊಡ್ಬೇಕಾಗತ್ತೆ ಈ ತರ ಸಿಚುವೇಶನ್ ಅಲ್ಲಿ ಅಂತ? ಅವಳ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ. ಅವಳ ಮನ್ಸು ಏನ್ ಹೇಳ್ತಿದೆ ಅವಳು ಅದನ್ನ ಕೇಳ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಅಂಡ್ ವಾಟ್ ಎವರ್ ಯು ಆರ್ ಆಸ್ ಅನ್ ಇಂಡಿವಿಜುವಲ್ ಹೆಣ್ಣು, ಬಟ್ ವಿತ್ ಯು ಹ್ಯಾವ್ ಸಮ್ ಕ್ವಾಲಿಟೀಸ್ ಇನ್ ಯು. ಆ ಕ್ವಾಲಿಟೀಸಿಗೆ ನಾನು ನಿಲ್ಬೇಕೇ ವಿನಃ ನಾನು ಇನ್ನೊಬ್ರು ಯಾವ ಕ್ವಾಲಿಟಿನ ನನ್ನಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ನನ್ನನ್ನು ಬದಲಾಯಿಸ್ಕೊಳ್ತೀನಿ ಅನ್ನುವಾಗ ಒಳ್ಳೆದಾಗಿ ಬದಲಾಯಿಸ್ಕೊಳ್ಳೋಣ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್, ಯುನೋ. ಬಟ್ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಇದೆ, ನನ್ನಲ್ಲಿ ಒಂದು ಧೈರ್ಯ ಇದೆ, ಅಥವಾ ನನ್ನಲ್ಲಿ ಒಂದು ಗಟ್ಟಿತನ ಇದೆ ಅಂತ ಹೇಳುವಾಗ ಅದನ್ನ ನನಗೆ ಮತ್ಯಾರೋ ಹೇಳೋದ್ರಿಂದ ನನಗದು ಸಪ್ರೆಸ್ ಆಗುತ್ತಂತ ಹೇಳಿದ್ರೆ ಐ ಥಿಂಕ್ ಐ ಶುಡ್ ನಾಟ್ ಎನ್ಕರೇಜ್ ಇಟ್. ಅದನ್ನ ಅವಳು ತಿಳ್ಕೊಳ್ಬೇಕು. ದಟ್ ಆ 20s ಅಲ್ಲಿ ಯಾಕಂದ್ರೆ ಮೋಸ್ಟ್ಲಿ ಏನಾಗುತ್ತಂದ್ರೆ ಮಗು ಆಗೋದು ದೈಹಿಕವಾದಂಥ ಇದು ಅನ್ನೋಕ್ಕಿಂತ ಹೆಚ್ಚಾಗಿ ಹೌ ವೆಲ್ ಇಸ್ ಶಿ ಪ್ರಿಪೇರ್ಡ್ ಮೆಂಟಲಿ, ಕರೆಕ್ಟ್ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಏನಾಗುತ್ತೆ ಅಲ್ಲಿ ಅಟ್ರಾಕ್ಷನ್ ಅಂಡ್ ಈ ಫಿಸಿಕಲ್ ಅಟ್ರಾಕ್ಷನ್, ದೀಸ್ ಥಿಂಗ್ ವಿಲ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ಅದು ಫ್ರಂಟ್ ಸೀಟ್ ಅಲ್ಲಿ ಇದೆ. ಆಫ್ಟರ್ ಒನ್ಸ್ ಯುವರ್ mid-30s ಇಟ್ಸ್ ಇನ್ ಬ್ಯಾಕ್ ಸೀಟ್. ಆಗ ನನಗೆ ಅದರ ಪ್ರಾಮುಖ್ಯತೆ ಹೆಚ್ಚಾಗಬೇಕಾಗಲ್ಲ, ಪ್ರಾಮುಖ್ಯತೆಗಳು ನನಗೆ ಬೇರೆ ಬೇರೆದು ಕಾಣಿಸಕ್ಕೆ ಶುರು ಆಗುತ್ತೆ. ಆರ್ ಇನ್ ಅ ಮ್ಯಾನ್ ಅವರ ಪರ್ಸನಾಲಿಟಿ ಯಾವ್ದಿರ್ಬೇಕು. ಸಿ ವೆನ್ ಐ ಆಮ್ 20,
obviously go for looks. 100%. The minute he looks good at none, if I'm attracted andre, you tend to fall for a man. ಕರೆಕ್ಟ್. ಯಾಕಂದ್ರೆ ನನಗೆ ಜೀವನದ ಅನುಭವಗಳಿರಲ್ಲ, ನನಗೆ ಏನ್ ಕೇಳ್ಬೇಕಂತ ನಂಗೆ ಗೊತ್ತಿಲ್ಲ. ಅನುಭವ ಇಲ್ಲ ಅಂತ ಹೇಳಿದ್ರೆ ಹೌ ಡು ಯು ಈವನ್ ನೋ ದಟ್ ವಾಟ್ ಯು ಆಸ್ಕ್ ಫಾರ್? ಯು ಹ್ಯಾವ್ ನೋ ಕ್ಲೂ. ಸೊ ಅದು ಕ್ಲೂಲೆಸ್ ಇರೋದ್ರಿಂದ, ಇನ್ನಸೆನ್ಸ್ ಇರೋದ್ರಿಂದ, ಹೊರಗಡೆ ಪ್ರಪಂಚದ ತಿಳುವಳಿಕೆನೂ ಕಮ್ಮಿ ಇರೋದ್ರಿಂದ, ವಿ ಡೋಂಟ್ ನೋ ಹೌ ಮಚ್ ವಿ ಪ್ರಿಪೇರ್ಡ್. ಸೊ ಐ ಫೀಲ್ ಆಫ್ಟರ್ 30-35 ಇಟ್ ಇಸ್ ಮೋರ್ ಅ ಡಿಸೈರ್ ವಿಚ್ ಇಸ್ ಸ್ಟ್ರಾಂಗರ್ ಇನ್ ಯು. ಅಲ್ಲಿ ಏನಾಗುತ್ತಂತ ಹೇಳಿದ್ರೆ, ಆ್ಯಂಡ್ ಟು ಫೈಂಡ್ ಅ ಪಾರ್ಟ್ನರ್ ಇಸ್ ಆಲ್ಸೋ ಡಿಫಿಕಲ್ಟ್ ಬಿಕಾಸ್ ಆಫ್ ಲಾಟ್ ರೆಸ್ಟ್ರಿಕ್ಷನ್ಸ್. ಯಾವ ತರ ರೆಸ್ಟ್ರಿಕ್ಷನ್ ಬರ್ಬೋದು ಆಫ್ಟರ್ 35ಗೆ? ರೆಸ್ಟ್ರಿಕ್ಷನ್ಸ್. ಒಂದು ರೆಸ್ಟ್ರಿಕ್ಷನ್ಸ್, ಯು ಆರ್ ಆಲ್ರೆಡಿ ಏಜ್ ಅಲ್ಲಿ ಆಫ್ಟರ್ ಒನ್ಸ್ ಯು 35-36 ಅಂತ ಹೇಳಿದ್ರೆ ಟು ಫೈಂಡ್ ಅ ಪಾರ್ಟ್ನರ್ ಇಟ್ಸ್ ಇಸ್ ಡಿಫಿಕಲ್ಟ್ ಅಲ್ವಾ? ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತೀರಾ? ಕಾಂಪ್ರಮೈಸ್ ಅಂತ ಹೇಳಲ್ಲ ನಾನು. ಟು ಫೈಂಡ್ ಇಟ್ಸ್ not many people are available. Okay. ಹಾ. And there could be many of them could be married already. ನಮ್ಮಲ್ಲೆಲ್ಲ mostly married by then. ಅಲ್ಲಿ ನಮಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ. Then too, if you still want to be in a relationship, then you cannot ask for much. That legally one who is eligible to ask for. Then again you become illegal. ಸೆಕೆಂಡ್ ಕಡೆಯಿಂದ ಹೋಗು. ಅಲ್ಲಿ ಮತ್ತೆ ನಮ್ಮ ಐಡೆಂಟಿಟಿ ಪ್ರಶ್ನೆ ಬರುತ್ತೆ. ಸೊ ದೆನ್ ಹೆಂಗೆ ನನ್ನ ಐಡೆಂಟಿಟಿಯನ್ನು ನಾನು ಹೇಳಿ, ದೆನ್ ಯು ಡೂಯಿಂಗ್ ಆಲ್ ದಿ ಇಲ್ಲಿಗಲ್ ಥಿಂಗ್ಸ್. ಸೊ ವೇರ್ ಡು ಐ ಫಿಟ್ ಮೈ ಸೆಲ್ಫ್? ಇಟ್ಸ್ ನಾಟ್ ದ ಸೇಮ್ ಫಾರ್ ಅ ಮ್ಯಾನ್. ಅನ್ಲೆಸ್ ಅ ವುಮನ್ ಕ್ವೆಶ್ಚನ್ಸ್ ಇಡ್ತಾ ಅವ್ರು ಹೋಗಿ ಪ್ರಶ್ನೆ ಹಾಕಿ, ನಾನು ನೀವು ಮಾಡ್ತಿರೋದು ಸರಿ ಇಲ್ಲ, ಯು ಆರ್ ಅನ್ ಇಲಿಜಿಟಿಮೇಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಇಟ್ ಬಿಕಮ್ಸ್ ಎ ಕಂಪ್ಲೇಂಟ್. ಅದರ್ವೈಸ್ ನೋ, ಇಟ್ ಇಸ್ ನಾಟ್ ಅ ಕಂಪ್ಲೇಂಟ್ ಅಂಡ್ ಇಟ್ಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಸೊಸೈಟಿ, ಹೆಂಡತಿ, ಎವ್ರಿಬಡಿ ಅಲ್ವಾ? ಈಗ ನಾನು ಮಾತ್ರ ಇಲ್ಲಿಗಲ್ ಆಗ್ತೀನಿ. ಸೊ ಎರಡು ಕಡೆಯಿಂದನೂ ಪ್ರಾಬ್ಲಮ್ ಆಗತ್ತೆ. ಒಂದ್ ಕಡೆ ಇಲ್ಲಿಗಲ್ ಆಗತ್ತೆ, ಇನ್ನೊಂದ್ ಕಡೆ ನನ್ನ ಐಡೆಂಟಿಟಿ ಎಲ್ಲೋಯ್ತು ಅಲ್ಲಿ. ಮತ್ತೆ ಅದನ್ನ ನಾನು ಹೊರಗಡೆ ಹೇಳ್ಕೊಳ್ಲಿಕ್ಕಾಗಲ್ಲ, ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಟು ಅನ್ ಇಲ್ಲಿಗಲ್ ಸಮಥಿಂಗ್. ನಾಟ್ ಇಲ್ಲೀಗಲ್ ಇಲ್ಲ ಅಂದಾಗ ನಾನು ಅದ್ರ ಬಗ್ಗೆ ಸೊ ಟುಡೇ ಐ ಕ್ಯಾನ್ ಸಿಟ್ ಹಿಯರ್ ಅಂಡ್ ಟಾಕ್. ಯಾಕೆ? ಐ ಹ್ಯಾವ್ ಡನ್ ಸಮಥಿಂಗ್ ಲೀಗಲ್. ಇಲ್ಲೀಗಲ್ ಮಾಡ್ಲಿಲ್ಲ ನಾನು. ದಟ್ ಹಸ್ ಗಿವನ್ ಮಿ ಕಾನ್ಫಿಡೆನ್ಸ್ ಟು ಸ್ಪೀಕ್. ಅಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ನಾವ್ ಇಲ್ಲೀಗಲಿ ಹೋಗೋ ಅವಶ್ಯಕತೆ ಇಲ್ಲ. ನಂಗೆ ಲೀಗಲಿ ದಾರಿ ಮಾಡಿಕೊಟ್ಟಿದೆ ನನ್ನ ಕಾನೂನು. ಅಲ್ಲಿಂದ ನನ್ಗೊಂದು ಆತ್ಮವಿಶ್ವಾಸ ಕೊಡ್ತಾ ಇದೆ ಅದು. You don't have to be bound by these restrictions around you. It is there, but I'm giving you this option too. ಅಂತ ಹೇಳುವಾಗ why should I be hesitant? Obviously. ನಾನು ಯಾವುದೋ ಒಂದು ಇಲ್ಲಿಗಲ್ ಆಗಿ ಹೋಗಿ ನಾನು ಹೆಸಿಟೆಂಟ್ ಆಗಿರೋ ಬದಲು what is a better option? ಲೀಗಲ್ ಆಗಿ ಹೋಗಿ ತಲೆ ಎತ್ಕೊಂಡು ಓಡಾಡೋ ಅಂತಹ ಒಂದು ಅವಕಾಶ ಸಿಕ್ಕಿದೆ ಅಂದ್ಮೇಲೆ why not I take up that? ಸೊ ಒಂದು ಹೆಣ್ಣಿಗೆ ತಾಯಿ ಆಗ್ಬೇಕನ್ನೋ ಡಿಸೈರ್ ಇದ್ದೇ ಇರತ್ತೆ. ಅದು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆಕೆಗೆ ಅದು ಅರ್ಥ ಆಗತ್ತೆ. ಚಿಕ್ಕವಳಿದ್ದಾಗ ಆಗ್ಲಿಲ್ಲ ಅಂದ್ರೂ ಕೂಡ ಒಂದ್ ಸರ್ಟನ್ ಏಜ್ ಅಲ್ಲಿ ಅವಳಿಗೆ ನಂಗ್ ಮಗು ಬೇಕು, ನಾನು ತಾಯಿ ಆಗ್ಬೇಕಂತ ಅರ್ಥ ಆಗತ್ತೆ. ಸೊ ನಿಮ್ ಪ್ರಕಾರ ಹೋಗ್ತಾ ಹೋದ್ರೆ ನಿಮ್ಗೆ ತಾಯಿ ಆಗ್ಬೇಕು ಅಂತ ಅನಿಸ್ದಾಗ ನಿಮ್ ತಲೆಯಲ್ಲಿ ಬಂದಿದ್ದು, ಓಕೆ ಒಂದ್ ತಾಯಿ ಆಗೋದಕ್ಕೆ ಆ ಸಂಗಾತಿ ಬೇಕೇ ಬೇಕು ಅನ್ನೋದೇನಿಲ್ಲ, ನನಗೆ ಲೀಗಲ್ ಆಗಿ ನನಗೆ ಈ ತರದೊಂದು ಆಪ್ಷನ್ ಇತ್ತು ಅಂದ್ರೆ ನಾನು ಹೋಗ್ತೀನಿ. ಒಂದು ಮಗುಗೋಸ್ಕರ ಒಂದ್ ಗಂಡ No, that was not there at all. I really wanted a partner. As I say, ನನಗೆ ನಿಜವಾಗ್ಲೂ ಒಂದು ಸಂಗಾತಿ ಇರುವಷ್ಟು ಒಂದು ಬ್ಯೂಟಿಫುಲ್ ಥಿಂಗ್ ಮತ್ತೆ ಯಾವುದು ಅಲ್ಲ. ಸೊ ನೀವು ಅದನ್ನು ಯೋಚನೆ ಮಾಡಿದ್ರಿ? ಖಂಡಿತ ಅದನ್ನ ಯೋಚನೆ ಮಾಡಿದೀನಿ, ಅದರಲ್ಲಿ ಕಾದಿದ್ದೀನಿ. ಐ ವೆಂಟ್ ಅಹೆಡ್ ಅಂಡ್ ಲುಕ್ ಫಾರ್ ಸಮ್ ಪೀಪಲ್. ಅದರಲ್ಲಿ ನನಗೆ ಒಂದೆರಡು ಸತಿ ನನ್ಗೆ ಅನ್ನಿಸ್ತು ಐ ಆಮ್ ಬಿಕಮಿಂಗ್ ಡೆಸ್ಪರೇಟ್ ಅಂತ ಅನ್ನಿಸ್ತು. ಅಲ್ಲಿಂದ ನನಗೆ ಐ ರಿಯಲೈಸ್, ಓ ಗಾಡ್, ಐ ಶುಡಂಟ್ ಬಿ ಡೆಸ್ಪರೇಷನ್. ಒಂದು ಡೆಸ್ಪರೇಷನ್ ಸಿಚುವೇಶನ್ ಅಲ್ಲಿ ಬರಬಾರ್ದು ನಾವು. ಯಾಕಂದ್ರೆ ಆಗ ನಾವು ತುಂಬ ಡೆಲಿಕೇಟ್ ಆಗ್ತೀವಿ, ವಲ್ನರಬಲ್ ಆಗ್ತೀವಿ. ನಾವು ಯಾವ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀವಿ, ಇಷ್ಟೆಲ್ಲ ನನ್ನ ಜೀವನದ ಬಗ್ಗೆ ಹೇಳ್ತಿದ್ದೀನಿ, ನಂತರ ಉಳಿಸ್ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬಟ್ ಯು ಲೂಸ್ ಔಟ್ ಆಲ್ ದ್ಯಾಟ್. ಇದೆಲ್ಲ ಮಾತಾಡ್ತಿರುವಾಗ ಹೇಳ್ಬಹುದಷ್ಟೇ,
ಬಟ್ ಆ ವಲ್ನರಬಿಲಿಟಿ ನಿಮ್ಮನ್ನ ಕಾಡ್ತಾ ಇರುವಾಗ ನಾವ್ ಏನ್ ನಿರ್ಧಾರ ತಗೊಳ್ತಿದ್ದೀವಿ, ಯಾವ ದಾರಿಲಿ ಹೋಗ್ತಿದೀವಿ ಅಂತ ಗೊತ್ತೇ ಆಗಲ್ಲ. ಅದು ಬ್ಲೈಂಡ್ ಆಗಿ ಹೋಗ್ತಾ ಇರ್ತೀವಿ, ಸುಮ್ಮನೆ ಜಸ್ಟ್ ಬ್ಲ್ಯಾಕ್ ಔಟ್ ಆಗಿರುತ್ತೆ ಅಷ್ಟೇ. ಅದು ನಂಗೆ ಏನು ಕಾಣಿಸ್ತಿಲ್ಲ, ಯಾಕಂದ್ರೆ ಅದೊಂದೇ ಕಾಣಿಸ್ತಿದ್ಯಲ್ಲ, ಮತ್ತೇನು ಕಾಣಿಸ್ತಿಲ್ಲ. ದಟ್ ಪಾಯಿಂಟ್ ಆಫ್ ಟೈಮ್ I did feel very regretted. Okay. And that put me down a lot. So ಆ ಒಂದು ಸಿಚುವೇಶನ್ ಖಂಡಿತವಾಗ್ಲು it put me down. For couple of months ನಾನು ಯಾರಿಗೂ ಹೇಳಲಿಲ್ಲ ಏನಾಯ್ತು ಹೇಗೆ ಅಂತೆಲ್ಲ ಹೇಳಿ. ಬಟ್ I felt really bad for myself. ಈ ಒಂದು ಸಿಚುವೇಶನ್ ನನಗೆ ಎದುರಿಸ್ಬೇಕಾಯ್ತಲ್ಲ ಅಂತ. ಅದಾದ ನಂತರನೇ I started visiting IVF centers. ಓಕೆ. ಸೊ ಹಾಗೆ ನೋಡಿದ್ರೆ ಇಷ್ಟು ನಿಮಗೆ ತಡ ಆಗಿದ್ದು ಇದೆಲ್ಲದ್ರದ್ದು ಹಿಂದಿನ ಒಂದು ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಇದೇ ಸಮಾಜದಲ್ಲಿ ಬದುಕಬೇಕು ಅಂತ ಇರೋಳು, ಮತ್ತೆ ಇಲ್ಲೇ ಬದುಕಿರೋಳು ನಾನು. ಆಬ್ವಿಯಸ್ಲಿ ನನಗೆ ಗೊತ್ತು ಸಮಾಜ ಹೇಗಿದೆ ಅಂತ. ನಾನು ಒಂದೇ ಸತಿ ಅದನ್ನೇನೋ ಬದಲಾಯಿಸ್ಬೇಕು ಅಂತ ನಾನು ಹೀಗೆ ನಿರ್ಧಾರ ತಗೊಂಡಿರೋದಲ್ಲ. ಏನೇನು ಆಗ್ತಿದೆ ನಾನು ಅವರಲ್ಲಿ ಒಬ್ಳಾಗಿರ್ಬೇಕಂತ ನನ್ಗೆ ಆಸೆ ಇದೆ ಅಲ್ವಾ. ನಾಟ್ ದಟ್ ಐ ವಾಂಟ್ ಟು ಬಿ ಅವೇ ಫ್ರಮ್ ದೆಮ್. So when you think of all that, you still want to fit in there as much. ಆ ಫಿಟ್ ಇನ್ ಅಲ್ಲಿ ಆಗಕ್ಕೆ ನನಗೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದಾಗ, ಈ ದಾರಿ ಇದೆ ಅಂತ ತಿಳುವಳಿಕೆ ನನಗೆ ಬಂದಾಗ ಅಥವಾ ಗೊತ್ತಾದಾಗ ನನಗೆ ಐ ಕುಡ್ ಆಪ್ಟ್ ಫಾರ್ ಇಟ್ ಅನ್ನೋದು ಅಷ್ಟೇ. ಬಿಟ್ರೆ ಐ ಆಮ್ ನಾಟ್ ಸೇಯಿಂಗ್ ಸಂಗಾತಿನೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇಟ್ಸ್ ರಾಂಗ್, ವಿ ಡೋಂಟ್ ನೀಡ್ ಟು ಹ್ಯಾವ್ ಅ ಮ್ಯಾನ್ ಇನ್ ಅವರ್ ಲೈಫ್. ನೋ ಸಚ್ ಥಿಂಗ್. It's just a natural thing to be attracted towards men. Alva, towards men. And for men to be attracted towards women is very natural. ಅದೆರಡು simultaneously. But ಒಂದೇ ಅಲ್ಲಿ ಗಣಿತ ಸರಿ ಇಲ್ಲ ಅಷ್ಟೇ, ಲೆಕ್ಕಾಚಾರ. They can be attracted to 10 or 20, but we cannot be attracted. ಅದೊಂದು ಲೆಕ್ಕಾಚಾರ ತಪ್ಪಾಗಿದೆ. ಅದು ಲೀಗಲ್ ಆಗುತ್ತೆ, ಇದು ಇಲ್ಲಿಗಲ್ ಆಗುತ್ತೆ. That is where we just have to make them understand. If 10 is all right there, 10 should be all right here also. ಸೇಮ್ ಆಗ್ಬೇಕಲ್ಲ. ತಕ್ಕಡಿ ಒಂದ್ ಮೇಲಿದೆ ಒಂದ್ ಕೆಳಗೆ. ಹೌದು, ಅದೊಂದು ಅಲ್ಲಿ ನಮ್ಗೆ ಅಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಇರುವಂತದ್ದು ನಮ್ಮ ಸಮಾಜದಲ್ಲಿ when it comes to man and a woman. ಸೊ ಎಷ್ಟೇ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನ ಇದು ಕೊಡ್ತೀವಿ ಅಂತಂದ್ರು ಆ ಒಂದು ವಿಷಯಕ್ಕೆ ಮೇಲ್ ಹೋಗಿರ್ತಾರೆ ಪುರುಷರು, ಕೆಳಗ್ ಬಂದಿರ್ತಾರೆ ಮಹಿಳೆಯರು ಅಂತ ಲೆಕ್ಕ. ಇಲ್ಲ, ಕೆಳಗ್ ಬಂದಿರ್ತಾರೆ ಅಂತ ಹೇಳಲ್ಲ, ದೇರ್ ಲೇಬಲಿಂಗ್ ಯು ಅಂತ ನಾನು ಹೇಳ್ತಾ ಇರೋದು. ಕೆಳಗ್ ಬಂದಿರ್ತಾರೆ ಮೇಲ್ ಹೋಗಿರ್ತಾರೆ ಅಂತ ಹೇಳಲ್ಲ, ಬಿಕಾಸ್ ದೇ ಪುಟಿಂಗ್ ಇನ್ ಅ ಕ್ಯಾಟಗರಿ. ನಾನೇನು ಇಫ್ ಅ ಮ್ಯಾನ್ ಹ್ಯಾಸ್ ಅ 10 ಗರ್ಲ್ ಫ್ರೆಂಡ್ or he is going around with multiple partners, ನಾನು ಅವ್ರನ್ನ ಚರಿತ್ರಹೀನರು ಅಂತ ಕರೆಯಕ್ಕಾಗುತ್ತೆ ಯಾರನ್ನಾದ್ರೂ? ಆ ಪದ ಬಳಕೆನೇ ಇಲ್ಲ ನಮ್ಮ ಡಿಕ್ಷನರಿಲಿ ಅಲ್ವಾ. ಚರಿತ್ರೆ ಸರಿ ಇಲ್ಲ, ಒಂದು ಚಾರಿತ್ರ್ಯಹೀನ ಅಂತ there is no such word for ಮೇಲಿಗೆ ಇಲ್ಲ, ಅದು ಗುಣವಾಚಕನೇ ಇಲ್ಲ ಅದು. But it's only meant for a woman. ಅದ್ರಲ್ಲಿ ಸಮಾನತೆ ಇಲ್ಲ ಅಂತ. ಅಂದ್ರೆ ಸಮಾನತೆಗಿಂತ ಹೆಚ್ಚಾಗಿ ಆ ಒಂದು ಮೈಂಡ್ ಸೆಟ್ ಅನ್ನು ನಾವು ಬದಲಾಯಿಸ್ಕೊಳ್ಬೇಕು. ಐ ಆಮ್ ನಾಟ್ ಸೇಯಿಂಗ್ women should do this because they are doing it. I'm not saying all that. But she should be able to live with her own prerogatives. ಓಕೆ. ಸೊ ಇದೆಲ್ಲ ನೀವು ವೆಂಟ್ ಥ್ರೂ ಆದ್ಮೇಲೆ ಒಂದು ಡಿಸಿಷನ್ ಬರ್ತೀರಿ, ಯಾಕಂದ್ರೆ ನಿಮ್ ಡಿಸೈರ್ ಇದ್ದೇ ಇರುತ್ತೆ ತಾಯಿ ಆಗ್ಬೇಕು ಅನ್ನೋದು. ಸೊ ಈ IVF ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು? ಐ ಮೀನ್ ಯಾರಾದ್ರೂ ನಿಮ್ಗೆ ಸಜೆಸ್ಟ್ ಮಾಡಿದ್ರಾ? ಇಲ್ಲ, ಯಾರು ಸಜೆಸ್ಟ್ ಮಾಡ್ಲಿಲ್ಲ ನಂಗೆ. ಫಸ್ಟ್ ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದೆ ಒಂದ್ 4 ವರ್ಷದ ಹಿಂದೆ. ಆಗ ಅವರು ನನ್ನ ಏಜ್ ನ ಇದರಲ್ಲಿ ಇಟ್ಕೊಂಡ್ಬಿಟ್ಟು then they said no we have to start working on it quickly ಭಾವನಾ, ಇದರ ತುಂಬಾ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು. IVF ಹೋಗೋಣ ಅಂತ. ಅದಾದ್ಮೇಲೆ again I came back. ಅದಕ್ಕಿಂತ ಮುಂಚೆ ಈ 4 ವರ್ಷದ ಮೊದಲು 4-5 ವರ್ಷದ ಹಿಂದೆ IVF is only who can undergo this treatment, only one who is in a marital status ಮಾತ್ರ. ಯಾರಿಗ್ ಮದುವೆ ಆಗಿದೆ, ಮದುವೆಯಲ್ಲಿ ಇರುವ ದಾಂಪತ್ಯ ಜೀವನದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಮಕ್ಕಳು ಆಗದೆ ಇದ್ದಾಗ ಅವ್ರಿಗೆ ಮಾತ್ರ ಅದು ಎಲಿಜಿಬಲ್ ಇತ್ತು. ನಾವು they have opened it for everyone, even for a single woman. Okay. So made me legal. So ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮತ್ತೆ ವಾಪಸ್ ಬಂದೆ, ಮತ್ತೆ wasted 2 years. ಯಾಕಂದ್ರೆ ಐ ವಾಸ್ ಕಾಂಟಂಪ್ಲೇಟಿಂಗ್ ಅಗೇನ್, ಅದು ಈ ಕೆಮಿಕಲ್ ಇದಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮತ್ತೆ ಅಟ್ ದ ಸೇಮ್ ಟೈಮ್ ಈಗ ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಬರ್ತಾ ಇದೆಯಲ್ಲ, ಮಕ್ಕಳಿಗೆ ಹೇಗೆ,
ಏನ್ ಅಂತ ಹೇಳೋದು, ಹೌ ಅ ಚೈಲ್ಡ್ ಕ್ಯಾನ್ ಬಿ, ಬಿಕಾಸ್ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಒಂಥರ ನನ್ನ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಫೆರಿ ಟೇಲ್ ಚೈಲ್ಡ್ಹುಡ್ ದಟ್ ಐ ಹ್ಯಾವ್ ಹ್ಯಾಡ್. ಆಬ್ವಿಯಸ್ಲಿ ನಾವು ನಮ್ಮ ಮಕ್ಳಿಗೆ ಅಂಥದ್ದೇ ಕೊಡ್ಬೇಕಂತ ಇರುತ್ತಲ್ಲ ವಾತಾವರಣ, ಅದೆಲ್ಲ ಯೋಚನೆ ಮಾಡಿ ಐ ವಾಸ್ ಕಾಂಟಂಪ್ಲೇಟಿಂಗ್. ಮತ್ತೆ ಆಮೇಲೆ ಐ ಡ್ರಾಪ್ ದಿ ಐಡಿಯಾ. ಸೊ ಈ ಎಲ್ಲ ಕ್ವೆಶನ್ಸ್ಗೋಸ್ಕರ ಬಂದಿರೋದು. ಓಕೆ, ಬೇರೆಯವ್ರು ಕೇಳ್ತಾರೆ ಅಂತಲ್ಲ, ನಿಮ್ಮಲ್ಲೇ ಬಂದಿರೋ ನನ್ನಲ್ಲೇ ಬಂದಿರುವಂತಹ ಪ್ರಶ್ನೆಗಳು. ಮತ್ತೆ ಐ ಡ್ರಾಪ್ ದಿ ಐಡಿಯಾ, ದೆನ್ ಐ ಕೆಪ್ ಕ್ವೈಟ್ ಫಾರ್ another 2 years. ಅದಾದ್ಮೇಲೆ ನನಗೆ ಇನ್ನೂ 1 ವರ್ಷ 2 ವರ್ಷ ಎಳಿತೀನಂದ್ರೆ ಇನ್ನು ನನಗೆ ಈ ಯೋಚನೆ ಮಾಡಕ್ಕೂ ಅಲ್ಲಿ ಆಸ್ಪದ ಇರಲ್ಲ. ಆಮೇಲೆ ಬಯಾಲಜಿಕಲ್ ಕ್ಲಾಕ್ ಇಸ್ ಆಲ್ರೆಡಿ ಶೇಕಿ ಅಂತ ಒಂಥರ ಐ ಬಿಕೇಮ್ ಲಿಟಲ್ ಕಾನ್ಶಿಯಸ್ ಅಬೌಟ್ ಇಟ್. ದಟ್ ಇಸ್ ವೆನ್ ಐ ವೆಂಟ್ ಟು IVF ಸೆಂಟರ್ ಸ್ಟ್ರೇಟ್ ಅವೇ. ಸೊ ನಿಮ್ಮನ್ನ ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಆ ಕ್ವೆಶನ್ಸಿಗೆಲ್ಲ ಆನ್ಸರ್ ಮಾಡೋದು? ಮತ್ತೆ ಸಪೋಸ್ ಇವಾಗ ಇನ್ ಫ್ಯೂಚರ್ ನಿಮ್ ಮಕ್ಕಳು ಆ ತರದೊಂದಷ್ಟು ಕ್ವೆಶನ್ ಅಪ್ಪನ್ ಬಗ್ಗೆ ಖಂಡಿತ ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಯಾವುದೇ ಮಗುಗೆ ಅದು ನನಗೆ ಗೊತ್ತಿಲ್ಲ ಹೌ ಗೇ ಕಪಲ್ ಆರ್ ಫೇಸಿಂಗ್ ಇಟ್ ಅಂತ ಗೊತ್ತಿಲ್ಲ, ಅಥವಾ ಹೌ ದೇ ಆರ್ ಮ್ಯಾನೇಜಿಂಗ್ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ತುಂಬಾ ಹತ್ತಿರದ ಒಬ್ರು ಸ್ನೇಹಿತರೊಬ್ರು, ಶಿ ಈಸ್ ಜರ್ಮನ್ ಆರಿಜಿನ್, ಜರ್ಮನಿಯಲ್ಲೇ ಇದ್ದಾರೆ. ಅವರು ಸಲಿಂಗ ಪ್ರೇಮದಲ್ಲೇ ಇದ್ದು ಮತ್ತು ಅವ್ರ ಸಂಗಾತಿನೂ ಸಹ ಶಿ ಹ್ಯಾಸ್ ಅ ಸೇಮ್ ಸೆಕ್ಸ್ ಪಾರ್ಟ್ನರ್, ಅಂದ್ರೆ ಫಿಮೇಲ್ ವುಮನ್, ಬಟ್ ಶಿ ಹ್ಯಾಸ್ ಅ ಚೈಲ್ಡ್. ಅದು ಏನಾಗಿತ್ತು ಅಂದ್ರೆ ಶಿ ಹ್ಯಾಡ್ ಅ ಹೆಲ್ದಿ ವೂಮ್. ಇನ್ನೊಬ್ರಿಗೆ ಎಂಬ್ರಿಯೋ ಇದು ಡೆವಲಪ್ ಆಗ್ಲಿಕ್ಕೆ ದೇ ವಾಂಟೆಡ್ ಹರ್ ವೂಮ್, ಬೇರೆ ಕಪಲಿಗೆ. ಅದರಲ್ಲಿ 2 ಎಂಬ್ರಿಯೋ ಡೆವಲಪ್ ಆಗಿದ್ರಿಂದ ಶಿ ಟುಕ್ 1 and then she took the permission of the couple. ಸೊ ಇವರೇ ಒಂದು ಮಗುಗೆ ಜನ್ಮ ಕೊಟ್ಟರು, ಅದರಲ್ಲಿ ಹೆಣ್ಮಗುಗೆ. ಬಟ್ ನಾನು ಮತ್ತೆ ಅವರು ಕತ್ರಿನ್ ಅಂತ ಹೇಳಿ, ಅವ್ರ ಹೆಸರು ಕತ್ರಿನ್ ಮೇಯಾರ್ ಅಂತ. ನಾನು ಮತ್ತು ಅವರು ವಿ ನೆವರ್ ಸ್ಪೋಕ್. ಶಿ ಶೇರ್ಸ್ ಎವ್ರಿಥಿಂಗ್ ವಿತ್ ಮೀ. ಹೀಗಿದ್ದಾಳೆ ನನ್ನ ಮಗಳು, ಹೀಗಿದೆ ಫೋಟೋ, ಇಷ್ಟು ದಿನ ಆಯ್ತು ಅಂತೆಲ್ಲ ಮುಂಚೆ ಒಂದು ಪ್ರತಿನಿತ್ಯ ಆಲ್ಮೋಸ್ಟ್ 1 ವಾರದಲ್ಲಿ ಶಿ ಯೂಸ್ ಟು ಅಪ್ಡೇಟ್, ಮೈ ಡಾಟರ್ ಇಸ್ ಲೈಕ್ ದಿಸ್, ಹಾಗೆ ಹೀಗೆ ಅಂತ. ಬಟ್ ಈಗ ಅದನ್ನ ಹೇಗ್ ಮ್ಯಾನೇಜ್ ಮಾಡಿದ್ದಾರೆ ಅಥವಾ ಏನ್ ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಹರ್. ಮೇ ಬಿ ಐ ಶುಡ್ ಮಿಂಗಲ್ ವಿತ್ ಸಮ್ ಪೀಪಲ್. ಐ ಶುಡ್ ಪ್ರಾಬಬ್ಲಿ ನೋ ಹೌ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಅಂತ. ಬಟ್ ನನ್ಗೆ ಈಗ ಸುಮ್ಮನೆ ಒಂದು ಸೂಪರ್ಫಿಷಿಯಲ್, ಯಾಕಂದ್ರೆ ನಾನು ಇನ್ನು ರಿಯಾಲಿಟಿಯಲ್ಲಿ ಅದನ್ನ ನಾನು ಐ ಆಮ್ ನಾಟ್ ಎನ್ಕೌಂಟರಿಂಗ್ ಇಟ್. ಎಲ್ಲವೂ ಕೂಡ ಮುಂದೆ ಏನಾಗ್ಬೋದು ಅನ್ನೋ ಕ್ವೆಶನ್ ಮಾರ್ಕ್ ಅಲ್ಲೇ ಇರೋದು. ಆಮೇಲೆ ಅದು ಭಾವನೆಗೆ ಸಂಬಂಧಪಟ್ಟಿರುವಂತದ್ದು. ಮಕ್ಳಿಗೆ ನಾವ್ ಏನೇನೋ ಹೇಳಕ್ಕಾಗಲ್ಲ, ಅವಶ್ಯಕತೆ ಇಲ್ದಿರೋದನ್ನ ಅವ್ರ ತಲೆಯಲ್ಲಿ ಹಾಕ್ಬಾರ್ದು. ಸೊ ಅವರಿಗೆ ಸೂಟಬಲ್ ಆಗೋ ಮಾತಿನಲ್ಲಿ ಯಾವ ತಿಳುವಳಿಕೆಯನ್ನ ನೀಡಬೇಕು ಅನ್ನೋಂಥದ್ದು ಮೇ ಬಿ ಐ ವಿಲ್ ನೋ ಓನ್ಲಿ ಒನ್ಸ್ ದೇ ಕಮ್ ಔಟ್ ಅಂಡ್ ಪ್ರಾಬ್ಲಿ ಹೌ ದೇ, ಅಲ್ಲಿವರೆಗೆ ನಂಗೆ ಗೊತ್ತಿರಲ್ಲ. ಬಟ್ ಆಸ್ ಆಫ್ ನಾವು ನಂಗೆ ಗೊತ್ತಿರೋದು ಸತ್ಯಾಂಶ ಅವ್ರಿಗೆ ಒಂದಿನ ಗೊತ್ತಾಗ್ಲೇಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾನು ಏನೋ ಒಂದು ಬೂಟಾಟಿಕೆಯ ಬಣ್ಣ ಹಚ್ಚಿ ಇನ್ನೊಂದೇನೋ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎನಿ ಸಚ್ ಪಿಕ್ಚರ್. ಸೊ ಏನ್ ರಿಯಾಲಿಟಿ ಇದೆಯೋ ಅದನ್ನ ನೀವು ಖಂಡಿತ ತಿಳಿಸ್ಬೇಕು ಅವರಿಗೆ. ತಿಳಿಸಿದ ನಂತರ ಅವರು ಇದೇ ಸಮಾಜದಲ್ಲಿ ಇರಬೇಕು ಆ್ಯಂಡ್ ದೇ ಶುಡ್ ನೋ ದ ರಿಯಾಲಿಟಿ. ಇಟ್ಸ್ ಗೋಯಿಂಗ್ ಟು ಬಿ, ಐ ಡೋಂಟ್ ನೋ ಹೌ ದೇ ಗೋನ್ ಫೇಸ್ ಇಟ್. ಸ್ವಲ್ಪ ಕಷ್ಟ ಆಗಬಹುದು ಐ ಆಮ್ ಶ್ಯೂರ್. ಆದರೆ ಇವತ್ತಿನ ದಿನಗಳಲ್ಲಿ ಇಷ್ಟು ನಾವು ಡೈವರ್ಸ್ ಕೇಸಸ್ ಇಷ್ಟೊಂದು ನೋಡ್ತಾ ಇದ್ದೀವಿ. ಸೊ ಶಾಲೆಗಳಲ್ಲಿ ಸಿಂಗಲ್ ಪೇರೆಂಟ್ ಇರೋ ಮಕ್ಕಳು ಏನು ತುಂಬ ಕಮ್ಮಿ ಅಂತ ಇಲ್ಲ, ಇದ್ದಾರೆ. ಹೌದು, ನಾವು ಓದ್ಬೇಕಾದ್ರೆ ಇಡೀ ಸ್ಕೂಲಲ್ಲಿ ಬೇಕಾದ್ರೆ 1 ಮಗು ಇದ್ರೆ ಹೆಚ್ಚಿತ್ತು. ತುಂಬ ಅದು ಗುಸುಗುಸುಲೇ ಮಾತಾಡ್ತಾ ಇದ್ವಿ ಮುಂಚೆ ಎಲ್ಲ. ಈಗ ಗುಸುಗುಸು ಮಾತಾಡಿ ಸುಮ್ಮನೆ ಹೌದಂತೆ ಆ ಥರ ಈಗ ಇದು ಹೋಗಿದೆ. ಅದು ವಾತಾವರಣ ಬದಲಾಗಿದೆ. 25 ವರ್ಷಕ್ಕೂ ಮತ್ತು ಈಗಲಿಗೂ ತುಂಬ ಬದಲಾಗಿದೆ, ಬದಲಾವಣೆಗಳು ತುಂಬ ಇದೆ. ಐ ಆಮ್ ಶ್ಯೂರ್ he will or they will have some children around. ಸೊ ತಾಯಿ ಮತ್ತೆ ತಂದೆ 2 ರೋಲನ್ನ ನೀವು ಪ್ಲೇ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಅಪ್ಪ ಅಮ್ಮನ ಪ್ರೀತಿ 2 ಕೊಡುವಂತಹ ಒಂದು ರೋಲ್ ಇಸ್ ಡಿಫ್ರೆಂಟ್. ಅದು ನಾನು ಇದು ಸ್ಪೆಷಲಿ ಮೇಲ್ ಚೈಲ್ಡ್ ಆದರೆ ಏನಾಗುತ್ತೆ, ಅವರು ಒಂದು 9ನೇ ವರ್ಷದಿಂದ ಈ ಮಾಚೋಯಿಸಮ್ ಕಡೆಗೆ ಅವ್ರಿಗೆ ಒಂದು ಅಟ್ರಾಕ್ಷನ್ ತುಂಬಾ ಇರುತ್ತೆ. Those things, it's not just about the name, you know. Obviously, I am not able to a machoism ಗಡ್ಡ ಬೆಳೆಯೋದವ್ರಿಗೆ ಟೀನೇಜ್ ಅಲ್ಲಿ ಮೀಸೆ ಬರೋದು, all that I can't do that. ಬಟ್ ನಮ್ಮನೇಲಿ ಅಟ್ ಲೀಸ್ಟ್ ನನಗೊಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ನನ್ನ ತಮ್ಮ ಇದ್ದಾನೆ, ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಇದ್ದಾರೆ, ಆ್ಯಂಡ್ ದೇ ಆಲ್ ಆರ್ ವೆರಿ ಕಾರ್ಡಿಯಲ್, ಏನು ತೊಂದರೆ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇದೆ, ದೇ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಇಟ್. ಆ್ಯಂಡ್ ಮೈ ನೀಸ್ ಆ್ಯಂಡ್ ನೆಫ್ಯೂಸ್ ಆರ್ ಮಚ್ ಮೋರ್
ಅಲ್ವಾ? ಯಾ ಯಾ ಯಾ. ಸೊ ಹೇಗ್ ನೀವು ಅದು ನಾನ್ ತಾಯಿಯಾಗಿ ಹೇಳ್ಬೇಕಂತ ಇಲ್ಲ, ಅದು ಮಕ್ಕಳಿಂದ ಬಂದ್ರೆ ಇಟ್ ವಾಸ್ ಇವನ್ ಮೋರ್ ಬೆಟರ್. ಓಕೆ, ಸೊ ಅದು ಬೆಟರ್ ಫೀಲ್ ಆಗತ್ತೆ ನೀವು ಹೇಳೋದಕ್ಕಿಂತ ಅಂತ. ಹಾ. ಸೊ ಇವಾಗ ಒಂದು ನಿರ್ಧಾರ ತಗೊಳ್ತೀರಾ, ನೀವು ಅದನ್ನ ಹೇಳ್ತೀರಾ IVF ಮೂಲಕವಾಗಿ ನಾನು ಈ ತರ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನೀವು ಬರ್ಕೊಳ್ತೀರಾ, ಜನಗಳಿಗೆ ಆ ಸುದ್ದಿ ಹೋಗುತ್ತೆ. 6 ತಿಂಗಳ ಗರ್ಭಿಣಿ ಇವಾಗ ನೀವು, ಅವಳಿ ಕಂಪ್ಲೀಟ್ ಆಯ್ತು. 6 ತಿಂಗಳು ಕಂಪ್ಲೀಟ್, 7th ರನ್ನಿಂಗ್. ಓಕೆ, 7th ಮಂತ್ ರನ್ನಿಂಗ್ ಅಲ್ಲಿ ಅವಳಿ ಮಕ್ಕಳು ಏನು ನೀವು ಜನ್ಮ ನೀಡ್ತಾ ಇದ್ದೀರಾ. ಸೊ ಇಂತಹ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಕೊಟ್ಟಿರುವಂತಹ ಜನಗಳು ಕೂಡ ಇದ್ದಾರೆ, ಅದನ್ನ ವಿರೋಧಿಸಿದವರಂತವ್ರು ಕೂಡ ಜನ ಇದ್ದಾರೆ. ಬಿಕಾಸ್ ಒಂದಿಷ್ಟು ಒಪಿನಿಯನ್ ಡಿಫರ್ ಆಗಿದೆ ಜನಗಳಲ್ಲಿ, ನಿಮ್ಮ ಫ್ಯಾನ್ಸೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸುದ್ದಿ ಕೇಳಿದಂತಹ ಜನಗಳೇ ಆಗಿರ್ಬೋದು. ಸೊ ಈ ಸಿಚುವೇಶನ್ ನ ನೀವು ಹೇಗೆ ಹ್ಯಾಂಡಲ್ ಮಾಡಕ್ಕಾಗತ್ತೆ? ಬಿಕಾಸ್ ಇವಾಗ ಗರ್ಭಿಣಿ ಅಂತಂದ್ರೆ ಅವ್ರ ತಲೆಯಲ್ಲಿ ತುಂಬಾನೇ ಓಡ್ತಾ ಇರತ್ತೆ. ಇವಾಗ ಮಕ್ಳನ್ನ ಹೇಗ್ ಬೆಳೆಸ್ಬೇಕು, ಮಕ್ಳಿಗೆ ಮುಂದೆ ಹೆಂಗೆ ಫ್ಯೂಚರ್ ಮಾಡ್ಬೇಕು, ನನ್ನ ಡೆಲಿವರಿ ಯಾವ ತರ ಆಗತ್ತೆ, ಡೆಲಿವರಿ ಡೇಟ್ ಹತ್ರ ಬರುತ್ತೆ, ಈ ತರದ್ ಒಂದಿಷ್ಟು ತಲೆಯಲ್ಲಿ ಇರುತ್ತೆ. ಇದರಲ್ಲಿ ಜೊತೆಗೆ ಸಮಾಜದಲ್ಲಿ ಈ ತರ ಒಂದಿಷ್ಟು ಕಮೆಂಟ್ಸ್ ಗಳನ್ನ ಕೇಳೋದು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನೀವು? ಏನು ಏಕಾಏಕಿ ನಾನು ಪಬ್ಲಿಕ್ ಲೈಫಲ್ಲಿ ಬಂದಿರೋಳಲ್ಲ. ಈಗ ಆಯ್ತು, ಐ ಬೀನ್ ಹಿಯರ್ ಫಾರ್ ಲಾಂಗ್ ಇಯರ್ಸ್, 1-2 ವರ್ಷ ಅಂತ ಅಲ್ಲ. ನನ್ಗೆ ಇವಾಗ ಯಾವ್ದಕ್ ಪ್ರಾಮುಖ್ಯತೆ ಕೊಡ್ಬೇಕು, ಯಾವ್ದು ನನಗೆ ಇಂಪಾರ್ಟೆಂಟ್ ಅನ್ನೋ ಒಂದು ಸ್ವಲ್ಪ ಅವೇರ್ನೆಸ್ ಇದೆ ನನಗೆ. ಆ್ಯಂಡ್ ಯಾವಾಗಲೂ ಏನಾಗುತ್ತಂದ್ರೆ, ಆಮೇಲೆ ಅಹಂಕಾರದಲ್ಲಿ ಹೇಳೋದಂತ ಅಲ್ಲ, ಆ್ಯಂಡ್ ಐ ಆಮ್ ನಾಟ್ ಇವನ್ ಅ ಪರ್ಸನ್ ಇನ್ಸೆನ್ಸಿಟಿವ್ ಆಗಿ ಮಾತಾಡಿ ಐ ಡೋಂಟ್ ಕೇರ್, ಇಟ್ ಡಸಂಟ್ ಬಾದರ್ ಮೀ, ಇಟ್ ಡಾಸ್ ಬಾದರ್ ಮೀ. ಯುನೋ, ನಾನು ಯಾವತ್ತೂ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡೋಕ್ಕೆ ಹೋಗಿಲ್ಲ, ಇದುವರೆಗೂ ನಾನು ಯಾವತ್ತೂ ನೋಡೋಕೆ ಹೋಗಲ್ಲ. ಏನೇನೋ ಬರಿತಾ ಇರ್ತಾರೆ, ಆಮೇಲೆ ನಮ್ಗೆ ಅನ್ಸುತ್ತೆ ಅವ್ರಿಗೆ ದೇ ವಿಲ್ ಹ್ಯಾವ್ ನೋ ಕ್ಲೂ, ದೇ ಥಿಂಕ್ ಏನಾಗುತ್ತೆ ಅವ್ರು ಬರೀ ನಮ್ದು ಎಷ್ಟು ಸಿನಿಮಾ ಮಾಡಿದ್ವಿ 50 100 ಅಂತ ನಂಬರ್ಸಲ್ಲಿ ಹೇಳಿ ಅವ್ರಿಗೆ ಕನೆಕ್ಟ್ ಆಗೋದು. It's not about how many movies that I'm acting in. What is that I go through? They will not have no idea about it. So ಆವಾಗ ಅನ್ಸುತ್ತೆ ಇವ್ರದೆಲ್ಲ ಯಾಕೆ ನಾವು ತೊಳ್ಕೊಳ್ಬೇಕಾಗಿದೆ, ಅವಶ್ಯಕತೆನೇ ಇಲ್ಲ ಅಂತ ಎಲ್ಲ ಹೇಳಿ ಹಾಗೆಲ್ಲ ಅನ್ಸೋದಿದೆ. ಬಟ್ ಐ ಹ್ಯಾವ್ ನೆವರ್ ಬೀನ್ ಆಕ್ಟಿವ್ ಇಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಅಹಂಕಾರದಿಂದ ನಾನು ಹೇಳಕ್ಕೂ ಆಗಲ್ಲ, ಅಥವಾ ನಾನು ತುಂಬ ಇನ್ಸೆನ್ಸಿಟಿವ್, ನಾನು ತುಂಬ ಗಟ್ಟಿ ಇದ್ದೀನಿ, ಯಾರ್ದಾರು ಕಮೆಂಟ್ ಬಂದರೆ ಐ ಡೋಂಟ್ ಕೇರ್ ಅಬೌಟ್ ಇಟ್. ಇಟ್ಸ್ ನಾಟ್ ದಿ ಆಟಿಟ್ಯೂಡ್. That's not the attitude. But at this point of time, ಸ್ಪೆಷಲಿ ಇದು ಇದೆಯಲ್ಲ, ಈ ಒಂದು ಹೆಜ್ಜೆ ನಂದು ಏನಿದೆ, ಇದರ ಬಗ್ಗೆ ನನಗೆ ಒಂದು ಸಮಾಧಾನ ಇದೆ, ನನಗೊಂದು ತೃಪ್ತಿ ಇದೆ, ನನ್ನ ಬಗ್ಗೆ ನನಗೆ ತೃಪ್ತಿ ಇದೆ, ನನಗೆ ಸಮಾಧಾನ ಇದೆ. ಮತ್ತು ಇದನ್ನ ಪ್ರಶ್ನೆ ಮಾಡಿ ಅದನ್ನ ಪ್ರಶ್ನೆ ಮಾಡೋರಿಗೆ ನಾನು ಅದು ಜಸ್ಟಿಫೈ ಮಾಡೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫಾರ್ ಮೀ, ಒಂದು ನಾಟ್ ಟು ಪ್ರೂವ್ ಎನಿಥಿಂಗ್. ಈಗೇನೋ ನಾನು MLA ಆಗ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಅ ರೀಸನ್. ಅದು ನಾನು ಕಂಪ್ಲೀಟ್ಲಿ ಫಾರ್ ಮೀ ಅಂತ ಹೇಳೋಕ್ಕಾಗಲ್ಲ. ನನಗೆ ಅವಾಗ ಹೌದು ನಾನು ಜನಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ಇಂತಿಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ಕ್ಷೇತ್ರದಲ್ಲಿ ಹೀಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಯು ನೋ ಎಕ್ಸಾಕ್ಟ್ಲಿ. ಬಟ್ ಇದು ನಥಿಂಗ್ ಟು ಡೂ ವಿತ್ ಆಲ್ ದ್ಯಾಟ್. ಇದು ನನ್ನ ತೃಪ್ತಿ, ನನ್ನ ಸಮಾಧಾನ, ನನಗೆ ಖುಷಿ ಕೊಟ್ಟಿರುವಂಥದ್ದು. ಬಟ್ I'm not a person I will say that I don't care, it doesn't matter ಅಂತ ಅಲ್ಲ. And not that I will really care, ಆಮೇಲೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ, ನೋ, ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ ಇಟ್. ಇಷ್ಟ್ರ ಮಟ್ಟಿಗೆ ನಾನು ಹೇಳ್ಬಹುದಷ್ಟೇ, ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳ್ಬೋದಷ್ಟೇ ವಿನಃ ಈಗ ನಾನು ಮಾಡಿ ತಪ್ಪು ಅಂತ ಹೇಳಿ ನನ್ನ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಏನು ಕೇಳ್ಬೇಕು ಕ್ಷಮೆ? ನಾನೇನೋ MLA ಆಗಿ ಒಂದೇನೋ ರಸ್ತೆ ಸರಿಯಾಗಿ ಮಾಡಿಲ್ವೋ ಅಥವಾ ಅಲ್ಲೇನೋ ಕರಪ್ಷನ್ ಮಾಡಿದೀನೋ ಇನ್ನಂಥದ್ದು ಹೇಳಿದ್ರೆ ದೆನ್ ಇಟ್ ಇಸ್ ಯಸ್, ಇಟ್ಸ್ ಆಲ್ ಯುವರ್ ಪರ್ಸನಲ್ ಲೈಫ್. ಯಾ, ದೆನ್ ಇಟ್ ಬಿಕಮ್ಸ್ ನನ್ನ ಅವರ ನಡುವಿನ ಒಂದು ಇದಂತ ಆಗುತ್ತೆ. ಅಂಡ್ ದೇ ಹ್ಯಾವ್ ಆಲ್ ದ ರೈಟ್ ಟು ಕ್ವೆಶ್ಚನ್ ಮೀ ದೇರ್ ಇಫ್ ಐ ಬಿಕಮ್ ಅನ್ MLA ಆರ್ ಸಮಥಿಂಗ್. ಬಟ್ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದೆಮ್. ಪರ್ಸನಲ್ ಲೈಫಲ್ಲಿ ಏನಕ್ಕೆ? ಪರ್ಸನಲ್ ಲೈಫ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಜೀವನಕ್ಕೆ ಯಾವುದೇ ರೀತಿಯಾಗಿಯೂ ಸಹ ನನ್ನ ನಿರ್ಧಾರ ಅಥವಾ ನನ್ನ ಈ ಹೆಜ್ಜೆ ಎಫೆಕ್ಟ್ ಮಾಡಲ್ಲ. ಹೌದು. ವಿಲ್ ಇಟ್ ಎಫೆಕ್ಟ್ ದೆಮ್? ಕಮೆಂಟ್ ಮಾಡ್ತಾರಷ್ಟೇ. ಬಟ್ ಈಸ್ ಇಟ್ ಗೋಯಿಂಗ್ ಟು ಎಫೆಕ್ಟ್ ದೇರ್ ಲೈಫ್ ಇನ್ ಎನಿ ಮ್ಯಾನರ್? ಅದರಿಂದ ಕರೆಂಟ್ ಹೋಯ್ತಾ, ಅಥವಾ ನೀರು ಬರ್ಲಿಲ್ವಾ ಅವರಿಗೆ, ಸೊಸೈಟಿಲಿ ರೇಷನ್ ಸಿಗ್ಲಿಲ್ವಾ, ಏನೇನಿದೆ ಅದೆಲ್ಲ ಹಾಗೆ ಇದೆ ಅಲ್ಲ. ಸೊ ವೆನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ದೇರ್ ಲೈಫ್, ಐ ಡೋಂಟ್ ಹ್ಯಾವ್ ಟು ಥಿಂಕ್ ದಟ್ ನಾನು ಒಂದು ವಿಕ್ಟಿಮ್ ಸ್ಥಾನದಲ್ಲಿ ನಿಂತ್ಕೊಂಡು ಅಥವಾ ನಾನು ಕಲ್ಪ್ರಿಟ್, ನಾನು ಏನೋ ಅವ್ರಿಗೆ ಹಾಳು ಮಾಡಿದ್ದೀನಿ ಜೀವನ, ಆದರೆ ಬೇರೆ ವಿಷಯ ಆಗ್ತಿತ್ತು. ದೆನ್ ಐ ಹ್ಯಾವ್ ಟು ಬಿ ಅಪಾಲಜೆಟಿಕ್.
ನಾನು ಯಾವುದೋ ಒಂದು ಹೆಜ್ಜೆ ತಗೊಂಡಿದ್ದೀನಿ. ಇವಾಗ ಯುದ್ಧಗಳು ಅಷ್ಟೊಂದು ಆಗ್ತಿರುವಾಗ ನನ್ಗೆ ಮೊನ್ನೆಲ್ಲ ಹಂಗೆ ಅನ್ನಿಸ್ತಪ್ಪ, ಹೆಂಗಪ್ಪ ಯುದ್ಧ ಮಾಡ್ತಾರೆ, ಇಷ್ಟೊಂದು ಹಾಕ್ತಾನೆ ಇದಾರೆ, ಬಾಂಬ್ಗಳು ಹಾಕ್ತಾನೆ ಇದಾರೆ, ಹೆಂಗ್ ಜನ ಇರ್ತಾರೆ ಅಂತ. ಯಾವ್ದೋ ಒಂದು ಲೀಡರ್ ಇಬ್ರು ಹೇಳ್ಬಿಟ್ರೆ ಅವ್ರವ್ರವ್ರವ್ರು ಎಲ್ಲ ಕಡೆ ಬಾಂಬ್ ಹಾಕ್ತಾ ಇರ್ತಾರೆ, ಬಟ್ ಜನ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ. ಸೊ ದೋಸ್ ಥಿಂಗ್ಸ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಡಿಸಿಷನ್ ವಿಚ್ ಕ್ಯಾನ್ ಎಫೆಕ್ಟ್ ದ ಪೀಪಲ್. ಇಲ್ಲಿ ನಾನು ಯೋಚನೆ ಮಾಡ್ಬೇಕಾಗಿರೋದು ನಾಟ್ ದ ಪೀಪಲ್ ಔಟ್ಸೈಡ್, ಪೀಪಲ್ ಹೂ ಆರ್ ವಿತ್ ಮೀ ಹಿಯರ್. ಫಿಸಿಕಲಿನೂ ನನ್ನ ಜೊತೆ ಯಾರು ಬಾಳ್ತಿದ್ದಾರೆ, ನನ್ನ ಒಡನಾಟದಲ್ಲಿ ದಿನನಿತ್ಯದಲ್ಲಿ ಯಾರಿದ್ದಾರೆ, ಅವರಿಗೆ ಯಾವ ರೀತಿ ಪರಿಣಾಮ ಬೀರಬಹುದು, ಅದನ್ನ ಖಂಡಿತವಾಗ್ಲೂ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನನ್ನಿಂದ ಈಗ ಪಕ್ಕದ ಮನೆಯವ್ರಿಗೆ ಏನು, ಅವ್ರ ಮೋಸ್ಟ್ಲಿ ಪಕ್ಕದ ಮನೆಯವ್ರಿಗೆ ಏನು ಗೊತ್ತಿಲ್ಲ, ಈ ಜನ ಬರ್ತಿದ್ದಾರೆ ನಮ್ಮ ಮನೆ ಮೀಡಿಯಾ ಆದವರು ಅಂತ. ನೋಕ್ಲು ನಾನು ನಾಡ್ದು ಕರೆಯೋ ತನಕ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರು ಅವ್ರು ಸುಮ್ಮನೆ ಇರ್ತಾರೆ, ಇನ್ನೂ ಏನು ಮಾತಾಡಿಲ್ಲ ಅವರು. ಅಕ್ಕಪಕ್ಕದ ಮನೆಯವರು ಇನ್ನು ಯಾರು ಮಾತಾಡಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ನಾಟ್ ಎಫೆಕ್ಟೆಡ್ ದೇರ್ ಲೈಫ್ ಇನ್ ಎನಿ ಮ್ಯಾನರ್. ಸೊ ನಾನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮನೆಯಲ್ಲಿ ಈಗ ನನ್ನ ತಂದೆಗೆ ಅದು ಎಫೆಕ್ಟ್ ಆಗಿ ಅವ್ರ ಆರೋಗ್ಯ ಹಾಳಾಗೋದು, ಅವ್ರ ಮಾನಸಿಕ ಸ್ಥಿತಿ ಬದಲಾಗೋದು, ಅವ್ರು ಒಬ್ಬ ಹೇಗಪ್ಪ ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ, ಎಂಥ ಕೆಲಸ ಮಾಡಿಬಿಟ್ಲು ಅಂತ ಯೋಚನೆ ಮಾಡಿದ್ರೆ then it is a great responsibility. Then I am answerable to them, to my father. I'm answerable to him. ಆಗ ನಾನು I become a culprit. ನಾನು ದೋಷಿ ಆಗ್ತೀನಿ, ಯಾರು ಹೇಳೋದು ಬೇಡ, ನನಗೆ ಆವಾಗ ತಪ್ಪಾಗ್ಬಿಡತ್ತೆ ಅದು. ದಟ್ ವಿಲ್ ಎಫೆಕ್ಟ್ ಮೀ, ದಟ್ ವಿಲ್ ಬಾದರ್ ಮೀ ನನ್ನ ತಲೆಯಲ್ಲಿ, ಬಟ್ ನಾಟ್ ಅದರ್ವೈಸ್, ಯಾಕಂದ್ರೆ ಇಟ್ ಇಸ್ ನಾಟ್ ಎಫೆಕ್ಟಿಂಗ್ ದೆಮ್. ಸೊ ಇವಾಗ ಅಷ್ಟೇ ಹೇಳಿದ್ರಿ, ನಿಮ್ ತಂದೆ ವಿಷಯ ನೀವು ಹೇಳಿದ್ರಿ, ನೀವು ಈ ನಿರ್ಧಾರ ತಗೊಂಡ ತಕ್ಷಣ ಮನೇಲಿ ಹೇಳಿದ್ರಾ, ಅಥವಾ ಯಾವಾಗ ಹೇಳಿದ್ರಿ, ಅವ್ರು ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರು ಈ ನಿಮ್ ನಿರ್ಧಾರನ ಅಂತ? ಇಲ್ಲ, ನಾನು ಇನ್ಸಿಮಿನೇಷನ್ ಆಗ್ತಿದಂಗೆನೆ ಎಂಬ್ರಿಯೋ ದ ಸೇಮ್ ಡೇ ಅದು ವಿಲ್ ಬಿ ಅಂಡರ್ ಅನೆಸ್ಥೇಷಿಯಾ ಎಲ್ಲ ಇರುತ್ತೆ. ಇಟ್ ಟೇಕ್ ಸಮ್ ಕಪಲ್ ಆಫ್ ಅವರ್ಸ್. ಓಕೆ. ಇನ್ಸಿಮಿನೇಷನ್ ಪ್ರೊಸೀಜರ್ ಇಸ್ ನಾಟ್ ಲಾಂಗ್, ಫ್ಯೂ ಮಿನಿಟ್ಸ್ ಅಷ್ಟೇ, ಅದು ಒಂದು 10-15 ನಿಮಿಷ. ಬಟ್ ಅದು ಅನೆಸ್ಥೇಷಿಯಾ ಎಲ್ಲ ಇಳಿಲಿಕ್ಕೆ ಎಲ್ಲ ಇಟ್ ಟೇಕ್ಸ್ ಏನಿಲ್ಲ ಅಂದ್ರೂ 3-4 ಗಂಟೆ ಆದ್ರೂ ಬೇಕಾಗುತ್ತೆ, ಸ್ವಲ್ಪ ಆದ್ರೂ ವಾಪಸ್ ಬರ್ಲಿಕ್ಕೆ ಮನೆಗೆ. ತಕ್ಷಣ ಬಂದ ಕೂಡಲೇ ತಕ್ಷಣ ಅಂತಂದೆ ಹೇಳಿದೆ. ಅವ್ರದ್ದು ರಿಯಾಕ್ಷನ್ ಯಾವ ತರ ಇತ್ತು? ವೆರಿ ಸೆನ್ಸಿಟಿವ್ ಹೇಗೆ ಅವರು ಅಂತ? He thought it's very normal for a woman to be a mother. ವಾವ್. ಅಷ್ಟು ಓಪನ್ ಮೈಂಡೆಡ್ ಆಗಿರೋದು ಅದು ಆಗಿನ ಜನರೇಷನ್ ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ? ಅದೇ ನಮ್ಮ ತಪ್ಪು ಕಲ್ಪನೆ ಇರಬಹುದು ಅದು. ನಾವು ಹಂಗ ಅನ್ಕೊಳ್ತಿದೀವಿ, ಅವ್ರು ಓಪನ್ ಮೈಂಡೆಡ್ ಇಲ್ಲ, ನಾವು ಮಾತ್ರ ಇದ್ದೀವಿ ಅಂತ. ಸೊ he didn't say anything. Yes. Okay. So he was happy with your decision. ಖಂಡಿತವಾಗ್ಲು. ಅಕಸ್ಮಾತ್ ಅವ್ರು ಖುಷಿಯಾಗಿರ್ಲಿಲ್ಲ ಅಂತ ಹೇಳಿ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಆಗಿಲ್ಲ. ಅವ್ರಿಗೆ ಅದು ಸಮಾಧಾನ ಆಗಿಲ್ಲ ಅಂತ ಹೇಳಿದ್ರೆ ಇಂಪಾಸಿಬಲ್, ದಟ್ ನಾನು ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಮಾತಾಡಿ ಇಂಪಾಸಿಬಲ್. ಒಂದ್ ವೇಳೆ ಐ ವುಡ್ ಹ್ಯಾವ್ ರಿಯಲಿ ರಿಗ್ರೆಟೆಡ್ ಪ್ರಾಬ್ಲಿ. ಸಪೋಸ್ ಅವ್ರಿಗೆ ಖುಷಿ ಇರ್ಲಿಲ್ಲ ಅಂತ. ಖಂಡಿತವಾಗ್ಲು, ಬಿಕಾಸ್ ಇಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಹಿ ಈಸ್ ಒನ್. ಅಂದ್ರೆ ನಮ್ಮ ಅಪ್ಪ, ನಾವ್ ಏನೇ ಮಾಡಿದ್ರು, ಮಕ್ಕಳು ಏನೇ ಸಾಧನೆ ಮಾಡಿದ್ರು, ಕೊನೆಯಲ್ಲಿ ಪ್ರಶಂಸೆ ಎಲ್ಲಿ ಜನ ಎಲ್ಲ ಕೊಡ್ಲಿ, ಮನೇಲಿ ಅಮ್ಮ ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂತ ಹೇಳಿದ್ರೆ ಅದಷ್ಟು ಅದೇ ದೊಡ್ಡ ಪ್ರಶಸ್ತಿ ಅಲ್ವಾ ನಮ್ಗೆ. ಸಪೋಸ್ ಅವ್ರಿಗೆ ಒಪ್ಕೊಳ್ಳಿಲ್ಲ, ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ ಡಿಸಿಷನ್ ಇಂದ ನೀವು ಹಿಂದೆ ಬರ್ತಾ ಇದ್ರ ಅಥವಾ ಸ್ಟಿಕ್ ಆಗ್ತಾ ಇದ್ರ? ಆ ತರದೊಂದು ಸಿಚುವೇಶನ್ ಮಾಡ್ಬೇಕಂತಿದ್ರೆ? ಐ ಡೋಂಟ್ ನೋ, ಬಟ್ ಅವ್ರು ಒಪ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ನನ್ನ ನಿರ್ಧಾರದಿಂದ ಹಿಂದೆ ಬರ್ತಿರ್ಲಿಲ್ಲ. ಐ ವುಡ್ ಹ್ಯಾವ್ ಟ್ರೈಡ್ ಕನ್ವಿನ್ಸಿಂಗ್ ಪ್ರಾಬ್ಲಿ. ಎಸ್. ಸೊ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಅಂತ ಅನ್ಕೊಳ್ತೀನಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಕೂಡ ನಿಮ್ಗೆ. ಯಾಕಂದ್ರೆ ಅವ್ರು ಇವತ್ತು ನನ್ನನ್ನು ನೋಡ್ತಿಲ್ಲ. ನಿಮ್ ಮಾತಿಗೆ ಅವ್ರು ಕನ್ವಿನ್ಸ್ ಆಗ್ಲೇಬೇಕು, ಆ ಸಿಚುವೇಶನ್ಗೆ ತಗೊಂಡ್ಬರ್ತಿದ್ರಿ ಅನ್ಸುತ್ತೆ. ಹಾಗಂತ ಅಲ್ಲ, ಅಂದ್ರೆ ನನ್ನನ್ನಾಗ್ಲೇ ನನ್ನ ಉಸಿರಿಂದ ಹಿಡಿದು ನಾನು ಯಾವ ತರ ಏನು, he just knows me so much. Nobody knows me like the way he knows. ನಮ್ಮಮ್ಮನೂ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಬಟ್ I still feel my father understood me much more deeper than what my mother could. ಗುಡ್ ಥಿಂಗ್ ಅಲ್ಲ, ಈ ತರ ಅಪ್ಪಂದ್ರದ ಕಡೆ ತುಂಬಾ ಕಡಿಮೆ ನೋಡಕ್ ಸಿಗತ್ತೆ ನಮ್ಗೆ. ಅಮ್ಮಂಗೆ ಮೇನ್ಲಿ ಯೋಚನೆ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರತಿ ತಾಯಿಗೂ ಇರ್ಬೇಕಾದ ಯೋಚನೆ ಏನಿರುತ್ತೆ ಹೆಣ್ಮಕ್ಳ ಬಗ್ಗೆ, ಅದೇ ಅವಳಿಗೆ ಯೋಚನೆ ಇತ್ತು ನನ್ನಮ್ಮಂಗೆ ಜಾಸ್ತಿ.
ಬಟ್ ಅಪ್ಪನ ಯೋಚನೆ ಅದಲ್ಲ, ಅಥವಾ ಅಪ್ಪನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀ ಇಸ್ ನಾಟ್ ದ ಸೇಮ್. ಸೊ ಒಂದು ಕ್ವೆಶನ್ ಬರುತ್ತೆ, ನಾವು ಅವಾಗ್ಲೇ ಡಿಸ್ಕಸ್ ಮಾಡಿದ್ವಿ, ಒಂದ್ ಸಮಾಜದಲ್ಲಿ ಆ ಕಟ್ಟುಪಾಡುಗೆ ನಾವು ಬೇಕೋ ಬೇಡವೋ ನಾವು ಒಗ್ಕೋಬೇಕಾಗತ್ತೆ. ಆ ಒಂದು ಕಟ್ಟುಪಾಡುಗಳಿಗೆ, ಸಮಾಜದಲ್ಲಿರುವಂತಹ ಕಟ್ಟುಪಾಡುಗಳಿಗೆ. ಈಗ ಒಂದು ಅಪ್ಪ ಅನ್ನುವಂತ, ತಂದೆ ಅನ್ನುವಂತಹ ಒಪ್ಕೊಳ್ಬೇಕಾಗಿಲ್ಲ, ಆದರೆ ಹೇಳ್ತಾ ಇರೋದು. ಒಗ್ಕೊಳ್ಳೋದು ಬೇರೆ, ಅಂದ್ರೆ ಹೋಗೋದು ಬೇರೆ. ಅದೆಲ್ಲ ದೆನ್ ಇಟ್ ಬಿಕಮ್ಸ್ ಅನಿವಾರ್ಯತೆನೇ ಆಗತ್ತೆ. ದೆನ್ ಆವಾಗ್ಲೇ ಇಟ್ ಬಿಕಮ್ಸ್ ಪ್ರೆಷರ್. ಅಯ್ಯೋ ಜೀವನ ತಲೆ ಬಿಸಿ ಆಗಿದೆ ಮರ್ರೆ ಎಂತ ಅಂತ, ಅವಾಗ ಪ್ರೆಷರ್ ಆಗ್ಬಿಡತ್ತೆ. ಅಲ್ಲೊಂದು ಡಿಸಿಪ್ಲಿನ್ ಇದೆ, ಖಂಡಿತ ಇದೆ ಸಮಾಜದಲ್ಲಿ. ಹಂಗಂತ ನಾವು ಅದು ಯಾವಾಗ್ಲೂ ವಿರುದ್ಧವಾಗಿ ಹೋಗ್ಬೇಕನ್ನೋಂಥದ್ದೇನಿಲ್ಲ. ಆದ್ರೆ ಕೆಲವು ಆ ಡಿಸಿಪ್ಲಿನ್ ಅಲ್ಲಿ, ಆ ಡಿಸಿಪ್ಲಿನ್ ನನಗೆ ಸೆಟ್ ಆಗ್ತಾ ಇಲ್ಲ ಅದು, ಅಥವಾ ಸೂಟಬಲ್ ಇಲ್ಲ, ಅಥವಾ ನಾನು ಆ ಡಿಸಿಪ್ಲಿನ್ ಅಲ್ಲಿ ನಾನಲ್ಲಿ ಹೋಗಕ್ಕೂ ಆಗ್ತಿಲ್ಲ ಅನ್ನುವಾಗ, ದೆನ್ ಯು ಶುಡ್ ನಾಟ್ ಚೇಂಜ್ ಯುವರ್ ಸೆಲ್ಫ್ ಅನ್ನೋದಕ್ಕೆ ನಾನು ಈ ದಾರಿ ಇದೆ ಅಂತ ಹೇಳ್ತಾ ಇರೋದು. ದಟ್ ಈಸ್ ಹೌ ಮಚ್ ಅಟ್ ಲೀಸ್ಟ್ ವಿ ಶುಡ್ ಚೇಂಜ್ ಅಂತ ನಮ್ಮ ಸಮಾಜದಲ್ಲಿ. ಸ್ವಲ್ಪ ಮಟ್ಟಿಗೆ ಅದು ಚೇಂಜ್ ಅಷ್ಟು ಬದಲಾವಣೆ. ಅಂದ್ರೆ ಇವಾಗ ನಾನು ಅದೇ ಹೇಳ್ದೆ, ಈಗ ಲವ್ ಚೈಲ್ಡ್ ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಟು ಕಾಲ್ ದಟ್ ಅನ್ ಲೆಜಿಟಿಮೇಟ್ ಚೈಲ್ಡ್ ಎನಿ ಮೋರ್, ಬಿಕಾಸ್ ಎನಿ ವುಮನ್ ಇಸ್ ಅ ವುಮನ್ ಅಂಡ್ ಎನಿ ಚೈಲ್ಡ್ ಇಸ್ ಅ ಚೈಲ್ಡ್. ಕರೆಕ್ಟ್ ಅಲ್ವಾ? ನಾವು ಲೇಬಲಿಂಗ್ ಕೊಡ್ತಾ ಇದೀವಿ. ಅದೇ ಅವಳಿಗೆ ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ನನ್ ಮದ್ವೆ ಆಗಿದೆ, ಓನ್ಲಿ ದೆನ್ ಐ ಹ್ಯಾವ್ ಅ ಚೈಲ್ಡ್ ಅಂದ್ರೆ, ಸೊ ಇಟ್ ಇಸ್ ಓಕೆ ವಿತ್ ಯು. ಆ ಲೇಬಲಿಂಗಿನ ನಾವು ಲೇಬಲ್ ಮಾಡೋದನ್ನ ನಾವು ಬಿಟ್ರೆ, ಮಕ್ಕಳನ್ನ ಒಂದು ಸಮೃದ್ಧಿಯಾಗಿ ಒಳ್ಳೆ ಮನೋಭಾವದಲ್ಲಿ ಬೆಳೆಯಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ನನ್ನ ಮಕ್ಕಳು ಅಂತಲ್ಲ, ಐ ಆಮ್ ಜಸ್ಟ್ ಟಾಕಿಂಗ್ ಫಾರ್ ಎವ್ರಿ ಒನ್. ಯಾವುದೇ ಮಗುವಿಗೆ ಬೇಕಾಗಿರೋದೇ ಒಂದು ಫಸ್ಟ್ ಫ್ಯೂ ಇಯರ್ಸ್ ನಾವು ಅದರಲ್ಲಿ ಏನು ಆತ್ಮವಿಶ್ವಾಸ ತುಂಬ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಚೈಲ್ಡ್. ಈ 6 ವರ್ಷದೊಳಗೆ ಅದಕ್ಕೆ ಬೇಕಾದಂಥ ಸ್ವಾತಂತ್ರ್ಯ, ಒಂದು ಸ್ವೇಚ್ಛಾ ಮನೋಭಾವದ ಒಂದು ವಾತಾವರಣ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ವೆನ್ ವಿಲ್ ಸಿ ಚಿಲ್ಡ್ರನ್ ಗ್ರೋಯಿಂಗ್ ಟು ಬಿ ಡೆವಲಪಿಂಗ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತೆ ಇನ್ಹಿಬಿಷನ್ಸ್, ಇದನ್ನೆಲ್ಲ. ಅದರಲ್ಲೂ ನಾನು ಬಾಲಭವನಲ್ಲೂ ಇದ್ದಿದ್ರಿಂದ ಐ ಹ್ಯಾವ್ ಡೆಲ್ಟ್ ವಿತ್ ಥೌಸಂಡ್ಸ್ ಆಫ್ ಚಿಲ್ಡ್ರನ್. ಆ ನಂತರದಲ್ಲೂ ಐ ಹ್ಯಾವ್ ಮೇಡ್ ಅನ್ ಅಬ್ಸರ್ವೇಷನ್. ಏನಪ್ಪಾ ಅಂತ ಹೇಳಿದ್ರೆ, ನಾರ್ಮಲಿ ನಾವು ನೋಡುವಾಗ ಸಿಟಿ ಮಕ್ಕಳಲ್ಲಿ ಇನ್ಹಿಬಿಷನ್ ತುಂಬಾ ಜಾಸ್ತಿ. ದೇ ಆರ್ ನಾಟ್ ಬೋಲ್ಡ್. ಸಿಟಿ ಮಕ್ಕಳು. ಅದೇ ನಾವು ಟೌನ್ ಮಕ್ಕಳು, ನೀವು ಬನ್ನಿ ಭಾಗವಹಿಸಿ, ಬೇಗ 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 ಈ ಕಾಂಪಿಟೇಷನ್ಗೆ ಬನ್ನಿ, ಇಲ್ಲಿ ಓಡಿ, ಅದ್ ಮಾಡಿ ಅಂದ್ರೆ ಓಡ್ ಬರ್ತಾರೆ ಅವ್ರು ಫಸ್ಟ್. ಯಾಕೆ? ಅವರಲ್ಲಿ ಆ ಸ್ವಾತಂತ್ರ್ಯ ಅವ್ರಿಗೆ ಸಿಕ್ಕಿದೆ, ಆ ಬೆಳಿಬೇಕಾದ್ರೆ ಬೆಳವಣಿಗೆಯ ವಾತಾವರಣ ಅವ್ರಿಗೆ ಚೆನ್ನಾಗಿ ಸಿಕ್ಕಿದೆ. ಇಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ರಿಸ್ಟ್ರಿಕ್ಟಿಂಗ್ ದೆಮ್. ಎಲ್ಲಾ ಕಡೆಗೂ ರಿಸ್ಟ್ರಿಕ್ಷನ್. ನೀನ್ ಮನೆಗೆ ಯಾರಾದ್ರೂ ಮನೆಗೆ ಬಂದ್ರೆ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಸಿಟ್, ಅಥವಾ ನಾನಿಲ್ಲಾದ್ರೂ ಕರ್ಕೊಂಡು ಹೋದ್ರೆ ಹೀಗೆ ಕೂತ್ಕೊಂಡ್ಬೇಕು, ಇಷ್ಟೇ ಮಾತಾಡ್ಬೇಕು ಅಂತ ಹೇಳ್ತೀವಿ. ಸಮ್ ಡಿಸಿಪ್ಲಿನ್ ಇಸ್ ಎಸ್ ರಿಕ್ವೈರ್ಡ್. ಬಟ್ ಸಿಟಿ ವಾತಾವರಣದಲ್ಲಿ ಏನಾಗಿದೆ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಅವಕ್ಕೆ, ಎಲ್ಲದು ಇಂಡೋರ್ ಆಕ್ಟಿವಿಟೀಸ್, ಎಲ್ಲದು 4 ಗೋಡೆ ಮಧ್ಯ. ಆಮೇಲೆ ಮೋಸ್ಟ್ಲಿ ದೇ ಆರ್ ಗ್ರೋಯಿಂಗ್ ಅಪ್ ವಿತ್ ಅಡಲ್ಟ್ಸ್. ಹೌದು, ಅವ್ರ ಮಕ್ಳ ಜೊತೆ ಬೆರ್ತಾ ಆಟ ಆಡ್ತಿಲ್ಲ, ಅವ್ರು ಬೆರಿತಾನೆ ಇಲ್ಲ ಅಲ್ಲಿ, ಮಕ್ಳ ಜೊತೆನೆ ಬೆಳಿತಾ ಇಲ್ಲ ಅವರು, ಬಿಕಾಸ್ ಇರ್ ವಿತ್ ದಿ ಅಡಲ್ಟ್ಸ್. ದಟ್ಸ್ ವೈ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಅವರಿಗೂ. ಆ ವಾತಾವರಣ ನಿರ್ಮಾಣ ಖಂಡಿತ ನಾವೆಲ್ಲರೂ ಮಾಡ್ಬೇಕು. ಅವಾಗ ಥಿಂಗ್ಸ್ ವಿಲ್ ಚೇಂಜ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಆಗ ಮೋಸ್ಟ್ಲಿ ಮ್ಯಾನ್ ಅಥವಾ ವುಮನ್ ಅನ್ನೋದು ಬರಲ್ಲ ಅಂತ ಕಾಣಿಸುತ್ತೆ. ಹೋಪ್ಫುಲಿ ಬರ್ಬಾರ್ದು, ಅಟ್ಲೀಸ್ಟ್ ಇವಾಗಾದ್ರೂ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಇಟ್ ಶುಡ್ ಚೇಂಜ್ ಅ ಲಿಟಲ್ ಬಿಟ್. ಸೊ ನಿಮ್ಮ ಒಂದು ಡಿಸಿಷನ್ ಅದು ಓಕೆ, ನಿಮ್ಮ ಪರವಾಗಿ ಅದು ನಿಮ್ಗೆ ಅದು ರೈಟ್ ಡಿಸಿಷನ್ ಇದೆ, ಅದು ನಿಮ್ ವೈಯಕ್ತಿಕ ನಿರ್ಧಾರನೂ ಆಗಿರುತ್ತೆ. ಏನಿದ್ರು ಅದು ಪ್ರೋಸ್ ಅಂಡ್ ಕಾನ್ಸ್ ನೀವೇ ನೋಡ್ಬೇಕಾಗತ್ತೆ. ಅದೆಲ್ಲ ಒಂದ್ ಕಡೆ ಇಟ್ರು ಕೂಡ ಇನ್ನೊಂದ್ ಕಡೆ ಹೇಳ್ತಾರೆ, ವೈ ಕಾಂಟ್ ಭಾವನಾ ಟ್ರೈ ಫಾರ್ ಅಡಾಪ್ಟಿಂಗ್ ಅ ಬೇಬಿ. ಅಡಾಪ್ಷನ್ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ. ನಾನೇನು ಕೌನ್ಸಿಲಿಂಗ್ ಪರ್ಸನ್ ಅಲ್ಲ, and not that I've done any studies and research on that, but I've done a very short ಒಂದು ತಿಳ್ಕೊಂಡಿದೀನಿ ಅಷ್ಟೇ. ಬಿಟ್ರೆ ಡೀಪಾಗಿ ನಾನು ಏನಾದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ದವಳಲ್ಲ. ಬಟ್ ಯಾರೇ ಪ್ರಶ್ನೆ ಕೇಳುವಾಗ ವೈ ಕಾಂಟ್ ದೇ ಸ್ಟಡಿ ಅ ಲಿಟಲ್ ಬಿಟ್ ಅಲ್ವಾ? ನಮ್ಮ ದೇಶದಲ್ಲಿ ಅಡಾಪ್ಷನ್ಗೆ ನಾವು ದಾಂಪತ್ಯ ಜೀವನದಲ್ಲಿ ಇರೋರಿಗೆ ಮಾತ್ರ ಅಡಾಪ್ಷನ್ ಅಂತ ಇರೋದು. ನಾಟ್ ಫಾರ್ ಸಿಂಗಲ್ ಪೇರೆಂಟಿಗಿಲ್ಲ. ಸಿಂಗಲ್ ಪೇರೆಂಟ್ ಅಲ್ಲಿ ಸ್ಪೆಷಲಿ ಮೇಲ್
single man, if he wants to adopt, there is absolutely no scope for him to adoption. ಏನು ಸ್ಕೋಪೇ ಇಲ್ಲ. ಗಂಡಿಗೆ ಒಂದು ಮಗುವನ್ನ ದತ್ತು ಪಡಿಬೇಕು, ಅವನು ವೈವಾಹಿಕ ಸಂಬಂಧದಲ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವ ಸ್ಕೋಪು ಇಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ತಾಯಿಗೆ ಒಂದ್ ಹೆಣ್ಣಿಗೆ ಎಷ್ಟು ನಾನು ಮಗು ಆಗ್ಬೇಕು, ನನ್ನ ತಾಯಿ ಆಗ್ಬೇಕು ಅನ್ಸುತ್ತೋ, ಎಷ್ಟೋ ಸತಿ ಎಷ್ಟೋ ಗಂಡಸಿಗೆ ತಮಗೂ ಒಂದು ಮಗು ಇರ್ಬೇಕು ಅನ್ನೋದು ಅನ್ಸಿದ್ದಿದೆ. ಅಂಡ್ ದೇ ಹ್ಯಾವ್ ಟ್ರೈಡ್ ಬಟ್ ದರ್ ಇಸ್ ನೋ ಸ್ಕೋಪ್. ಸಿಂಗಲ್ ವುಮನ್ನಿಗೆ ಇಂಡಿಯಾದಲ್ಲಿ ಸ್ಟಿಲ್ ಇಟ್ ಇಸ್ ನಾಟ್ ದೇರ್. ಅದಕ್ಕೆ ನಾನು ಹೋಗಿ ಆಮೇಲೆ ಕೋರ್ಟಲ್ಲೆಲ್ಲ ಹೋಗಿ ಸುಷ್ಮಿತಾ ಸೇನ್ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಫೈಟ್ ಮಾಡೋ ಥರ ಹ್ಯಾವ್ ಟು ಗೋ ಫೈಟ್. ಆಮೇಲೆ ನಾವು ಅಡಾಪ್ಷನ್ ಮತ್ತೆ ಇನ್ನೊಂದು ಏನು ಗೊತ್ತಾ, ಅಡಾಪ್ಷನ್ನು ಇವಾಗ ನಾನು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವಾಗ ಸಿಗತ್ತೆ ಮಗು ಅನ್ನೋದು ಗೊತ್ತಿರಲ್ಲ. 3-4 ವರ್ಷದ ನಂತರ ಸಿಗಬಹುದು. ನಾಟ್ ದಟ್ ಇಮಿಡಿಯೇಟ್ಲಿ, ಇಟ್ ಇಸ್ ನಾಟ್ ಸಮ್ ಶಾಪಿಂಗ್ ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ದಂಗೆ ಕೊಡ್ತೀವಿ ಅಂತ ಎಲ್ಲ ಇಲ್ಲ. ಬಟ್ ಸಿಂಗಲ್ ವುಮನ್ಗೆ ಇಲ್ಲಿ ಆಪ್ಷನ್ ಗಿಂತ ಹೆಚ್ಚಾಗಿ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್. ಪ್ಲಸ್ ದೆನ್ ಮೆನಿ ರೆಸ್ಟ್ರಿಕ್ಷನ್ಸ್ ಅಗೇನ್. ನನ್ನ ಸೇವಿಂಗ್ಸ್ ಏನಿದೆ, ಡಿಪೆಂಡ್ಸ್ ಆನ್ ಹೌ ಮಚ್ ಯು ಅರ್ನಿಂಗ್, ಎಷ್ಟು ಸೇವಿಂಗ್ಸ್ ಇದೆ, ಅದೆಲ್ಲ ಮ್ಯಾಟರ್. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ, ಇದೆಲ್ಲ ನೋಡ್ತಾರೆ. ಸೊ ಒಂದ್ ಕಡೆ ಅಡಾಪ್ಷನ್ ಅದಾಯ್ತಂದ್ರೆ, ಈಗ ಸರಗಸಿ ಮದರ್ಗೆ ಹೋದ್ವಿ ಅಂದ್ರೆ, ಆ ಒಂದು ಸಿಸ್ಟಮಿಗೆ ಹೋದ್ವಿ ಅಂದ್ರೆ, ಅಲ್ಲಿ ನಮ್ಮ ಮಗು ಅನ್ನುವಂತಹ ಒಂದು ಫೀಲ್ ಕಡಿಮೆ ಆಗತ್ತಾ, ಹೇಗ್ ಅನ್ಸುತ್ತೆ ನಿಮ್ಗೆ ಅಂತ? ಅದ್ ನನಗ್ ಗೊತ್ತಿಲ್ಲ, ಅದು ತೀರಾ ವೈಯಕ್ತಿಕವಾದದ್ದು. ಅಂದ್ರೆ ಮೋಸ್ಟ್ಲಿ ದೇಹದಲ್ಲಿ ಯಾರಿಗೆ, ಇಫ್ ದ ವುಮನ್ ಇಸ್ ನಾಟ್ ರೆಡಿ, ಅಥವಾ ಅವಳ ಊಂಬ್ ಒಳಗೆ ರೆಡಿ ಇಲ್ಲ, ಅವಳ ಗರ್ಭ ಒಳಗೆ ರೆಡಿ ಇಲ್ಲ, ದೇಹದಲ್ಲಿ ಅವಳಿಗೆ ಏನಾದ್ರೂ ತೊಂದರೆ ಇದ್ದಾಗ ಅವಳು ಒಂದು ಕನಸು, ತಾಯಿ ಆಗೋ ಕನಸನ್ನ ಈಡೇರಿಸ್ಕೊಳ್ಬೇಕು ಅನ್ನೋಂಥ ಇನ್ನೊಂದು ಮಾರ್ಗ ಅಂತ ಹೇಳ್ಬಹುದು ಅಷ್ಟೇ. ಅಂಡ್ ನನ್ನ ಕೇಸಲ್ಲಿ ಐ ವಾಸ್ ಲಕ್ಕಿ ಎನಫ್, ಬಟ್ ಇಲ್ಲೇ ನನ್ಗೆ ಜಾಗ ಇತ್ತು. ಪ್ರಾಬಬ್ಲಿ ಯು ನೆವರ್ ನೋ, ರೈಟ್? ಈಗ ನನ್ನ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಲ್ಲಿ ತಯಾರಿಲ್ಲ, ಅಥವಾ ಯೂಟ್ರಸ್ ಇಸ್ ನಾಟ್ ಹೆಲ್ದಿ, ಮತ್ತೆ ಇನ್ನೇನೋ ಅಲ್ಲಿ ಅದಕ್ಕೇನು ಸರಿಯಾಗಿ ಬೇಕಾಗಿದೆ ಆ ವಾತಾವರಣ ನನ್ನ ದೇಹದೊಳಗೆ ಇಲ್ಲ ಅಂತ ಹೇಳಿದ್ರೆ, ಮೇ ಬಿ ದಟ್ ಕುಡ್ ಬಿ ದಿ ನೆಕ್ಸ್ಟ್ ಆಪ್ಷನ್ ದಟ್ ಐ ವುಡ್ ಆಪ್ಟ್ ಫಾರ್. ನೆವರ್ ನೋ. ಓಕೆ. ಸೊ ನಿಮ್ಮ ಒಂದು ಡಿಸಿಷನ್ ಅವಾಗ ಹೇಳಿದೆ, ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ಹಾಗೆ ಒಂದ್ ಸ್ವಲ್ಪ ಜನ ಅದ್ರ ಬಗ್ಗೆ ಮಾತು ಕೂಡ ಆಡ್ತಿದ್ದಾರೆ ಅಂತ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾವನಾ ಮೇಡಮ್ ಅವರು ಏನು ಈ ತರ ನಿರ್ಧಾರ ತಗೊಂಡಿದಾರಲ್ಲ, ಅದು ತುಂಬಾ ಒಳ್ಳೆ ನಿರ್ಧಾರ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಅವರು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ನಾವು ಗಂಡಿಲ್ದೇನೆ, ನಾನು ನಮ್ಮ ಪಾರ್ಟ್ನರ್ ಇಲ್ದೇನೆ ಅವರಿಗೆ. ಈಗ ಎಲ್ಲರ ಹತ್ರ ಗೂಗಲ್ ಇದೆ. ಡೋನರ್ ಅಂದ್ರೆ ಏನು, ಈಗ ನಾನು ಅದನ್ನ ಅವ್ರಿಗೆ ತಿಳಿಪಡಿಸ್ಬೇಕು, ಆಯ್ತಾ? ಗಂಡಸಿಗೆ ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದನ್ ಕೆಮಿಕಲ್ ಪ್ರಾಸೆಸ್ಡ್ ಅಲ್ಲ, ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ ಆಫ್ ಅ ಹ್ಯೂಮನ್ ಬಾಡಿ ಓನ್ಲಿ, ರೈಟ್? ವಿತೌಟ್ ಅ ಮೇಲ್ ಸಪೋರ್ಟ್ ಹೌ ಕೆನ್ ಐ ಹ್ಯಾವ್ ಅ ಚೈಲ್ಡ್? ಡೋನರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು. ಸಂಗಾತಿ ಇಲ್ದೇನೆ ನಾವು ಪ್ರೆಗ್ನೆಂಟ್ ಆಗ್ಬಿಡ್ಬೋದಲ್ಲ. ಇವಾಗ ಹುಡುಗಿರೆಲ್ಲರೂ ಇದೇ ತರ ಡಿಸಿಷನ್ ತಗೋತಾ ಹೋದ್ರೆ ಹುಡುಗರ್ದು ಏನಾಗ್ಬೇಡ ಕತೆ ಅಂತ ಅವ್ರದ್ದು. ಸಂಗಾತಿ ಬೇಕು ಅಂತ ಅವಳಿಗೂ ಅನ್ನಿಸ್ತಾ ಇರತ್ತಲ್ಲ. ನಾಟ್ ದಟ್ ಶಿ ಇಸ್ ನಾಟ್ ಇನ್ಹ್ಯೂಮನ್, ಅಥವಾ ಅವಳೇನು ಮೆಕ್ಯಾನಿಕಲ್ ಒಂದು ಇದಲ್ಲ ಅವಳು. ಅವಳಿಗೆ ಸಂಗಾತಿ ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅನಿವಾರ್ಯತೆಯಲ್ಲಿ ಸಂಗಾತಿಯನ್ನ ಈ ಕಾರಣಕ್ಕಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇನ್ನಿರೋದಿಲ್ಲ. ಸೊ ಅವ್ರು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಆ ಅನಿವಾರ್ಯತೆಯನ್ನು ಒಡ್ಡೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಹುದು ಅಷ್ಟೇ, ಬಿಟ್ರೆ ನಾಟ್ ದಟ್ ದೇ ಹ್ಯಾವ್ ಟು ಬಿ ಸ್ಕೇರ್ಡ್ ಆಫ್ ಇಟ್. ಓಕೆ. ಸೊ ನೀವು ಇದೇ ಟೈಮಲ್ಲಿ CM ಸರ್ನು ಕೂಡ ಮೀಟ್ ಆದ್ರಿ. ನಿಮ್ಮ ಒಂದು IVF ಸೆಂಟರ್ನ ಗೌರ್ಮೆಂಟ್ ಕಡೆಯಿಂದ ಓಪನ್ ಮಾಡ್ಬೇಕು ಅನ್ನೋಂತಹ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದೀರಾ ಅಂತ? ಮನವಿ ಮಾಡ್ಲಿಕ್ಕೆ ಅವತ್ತು ಸಮಯ ಸಿಗ್ಲಿಲ್ಲ. ವಿ ಆರ್ ಥಿಂಕಿಂಗ್ ಮೇ ಬಿ ಮುಂದಿನ ತಿಂಗಳಲ್ಲೂ ಯಾವಾಗಾದ್ರೂ ಹೋಗಿ. ಅವತ್ತು ಟೈಮ್ ಸಿಗ್ಲಿಲ್ಲ, ಅವ್ರ ಜೊತೆ ತುಂಬಾ ಜನ ಇದ್ರು ಸರ್ ಒಟ್ಟಿಗೆ, ನಾನು ಮಾತಾಡಕ್ ಆಗ್ಲಿಲ್ಲ. ಬಟ್ ಐ ವಾಂಟ್ ಟು ಡೂ ದಟ್. ಎಸ್, ಒಂದ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದ್ ಬಂದ್ರೆ ಮೇ ಬಿ ಅವಾಗ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಎಲ್ಲಾ ತರದ ಜನನು, ಅಂದ್ರೆ ಎಕನಾಮಿಕಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅವಳಿಗೂ ಆ ಕನಸನ್ನ ನನಸು ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗತ್ತೆ. ಓಕೆ. ಸೊ ಇವಾಗ IVF ಅಂದ ತಕ್ಷಣ ಎಲ್ಲರೂ ಕೂಡ ಒಂದು ತಲೆಯಲ್ಲಿದೆ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಇವಾಗ ಫಿನಾನ್ಷಿಯಲಿ ಸೆಟಲ್ಡ್ ಆದವ್ರಿಗೆ, ಫಿನಾನ್ಷಿಯಲಿ ವೆಲ್ ಇರೋರ್ಗೆ ಇದು ಮ್ಯಾಟರ್ ಆಗೋದಿಲ್ಲ IVF ಹೋಗ್ಬೇಕು ಅಂದ್ರೂ ಕೂಡ. ಸಪೋಸ್ ಇವಾಗ ಹೀಗೆ ಒಂದು ಸಿಚುವೇಶನ್ ಅಲ್ಲಿ ನಾನು ಕೂಡ ಮದರ್ ಆಗ್ಬೇಕು, ತಾಯಿ ಆಗ್ಬೇಕು ಅಂತ ಅನ್ಕೊಳ್ತಾ ಇರುವ ಹೆಣ್ಮಕ್ಳಿಗೆ, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಇದನ್ನ ಅಫೋರ್ಡ್ ಮಾಡ್ಕೊಳಕ್ ಆಗೋದಿಲ್ವಾ ಅಂತ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಮಧ್ಯಮ ವರ್ಗದವರಿಂದ ಖಂಡಿತವಾಗ್ಲೂ ಆಗತ್ತೆ. ಮಧ್ಯಮ ವರ್ಗದ
ಮೇಲ್ಪಟ್ಟವರಿಗೆ. ಅಷ್ಟೊಂದು ನಾವು ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಸರೋಗೆಸಿನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದಕ್ಕೆ. ಈ ಸರೋಗೆಸಿ ಅಂತ ಹೇಳಿದ್ರೆ ಬಿಕಾಸ್ ನಾನು ಇನ್ನೊಂದು ಬಾಡಿಗೆ ತಾಯಿ ಇಡೀ ಆ ಹ್ಯೂಮನ್ ನಾನು ತಗೊಳ್ತಾ ಇದ್ದೀನಿ ಅವಳನ್ನ 9-10 ತಿಂಗಳು, ಮತ್ತೆ ಅವಳು ಈ ಅಷ್ಟು ಪ್ರಾಸೆಸ್, ನಾನು ಏನ್ ಪ್ರಾಸೆಸ್ ಅಡಿಯಲ್ಲಿ ಹೋಗಿದ್ದೀನಿ, ಶಿ ಹ್ಯಾಸ್ ಟು ಗೋ ಥ್ರೂ ಆಲ್ ದ ಪ್ರಾಸೆಸ್ ಅವಳುನು. ಅದಕ್ಕೆ ಮೇ ಬಿ ದ ಕಾಸ್ಟ್ ಇಸ್ ಮಚ್ ಮೋರ್ ಹೈಯರ್ ಆಫ್ ಕೋರ್ಸ್, ಆಯ್ತಾ. ಇದಕ್ಕೆ ಅಷ್ಟೊಂದು ಕಾಸ್ಟ್ ಆಗೋದಿಲ್ಲ. ಮಧ್ಯಮ ವರ್ಗದವರಿಗೆ ಇಟ್ ಇಸ್ ಮೋಸ್ಟ್ಲಿ ಅಫೋರ್ಡಬಲ್. ಇನ್ನು ಮಧ್ಯಮ ವರ್ಗಕ್ಕಿಂತ ಕೆಳವರ್ಗದವರಿಗೆ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಖಂಡಿತವಾಗ್ಲೂ. ಆಗ ಅದೇ ಹೇಳೋದು, ಸರ್ಕಾರಿ ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಅವ್ರು ಎಲ್ಲರಿಗೂ ಎಟ್ಕೋತರ ಆಗತ್ತೆ ಅಂತ. ಓಕೆ, ಸೊ ಈ ತರ ಮನವಿನ ಹೇಗ್ ನೀವು ಕನ್ವಿನ್ಸ್ ಮಾಡಬಹುದು, ನಿಮ್ಮ ಮನವಿನ ಅವ್ರ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರೋದಕ್ಕೆ? ಅವ್ರ ಆ ರೀತಿಯಲ್ಲಿ ಸರ್ ಆಗ್ಲಿ, ಇವಾಗ ನಮ್ಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಇದಕ್ಕೆ ಕಲ್ಯಾಣ ಇಲಾಖೆಗೆ. ದೇ ಆಲ್ ಆರ್ ಸೆನ್ಸಿಬಲ್. ಇಟ್ ಜಸ್ಟ್ ದಟ್ ಯಾರು ಥಾಟ್ ಬಂದಿರಲ್ಲ ಅಷ್ಟೇ ಅದು ಮಾಡಬಹುದು ಅಂತ. ಈಗ ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಈಗ ಅದು ನಮ್ಗೆ ಅನ್ನಿಸ್ತು ಎಸ್ ವಿ ಶುಡ್ ಆಸ್ಕ್ ಫಾರ್ ಇಟ್ ಅಂತ. ಒಂದು ಹೇಳಿದ್ರೆ ಆ ಸೂಕ್ಷ್ಮತೆ ಖಂಡಿತವಾಗ್ಲೂ ಇದೆ. ಓಕೆ, ಸೊ ಫೈನಲ್ ಆಗಿ ಕೇಳ್ಬೇಕಂದ್ರೆ, ಒಬ್ಬ ನಟಿಯಾಗಿ, ರಾಜಕಾರಣಿಯಾಗಿ ಈ ರೀತಿಯಾದಂತಹ ಒಂದು ಬ್ರೇವ್ ಹೆಜ್ಜೆನ ನೀವು ತಗೊಳ್ಳೋದು, ಒಂದ್ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಾ ಈ ಮೂಲಕವಾಗಿ ನೀವು ಅಂತ? ಅಲ್ಲ ನೋಡಿ, ನಮ್ಮ ವೈಯಕ್ತಿಕ ಜೀವನದ ನಿರ್ಧಾರಗಳು ಖಂಡಿತವಾಗ್ಲೂ ನಾನೇನೋ ಒಂದು ಸಂದೇಶ ಕೊಡಬೇಕು, ಇನ್ನೇನೋ ಮಾಡಬೇಕು ಅನ್ನೋದಲ್ಲ. ಈಗ ಇಫ್ ಐ ಬಿಕಮ್ ಸಮ್ IPS ಆಫೀಸರು, IAS ಆಫೀಸರು ಅಂದ್ರೆ ಅದು ಕೊಡ್ಬೋದು. ಆರ್ ಇವಾಗ ನೀರಜ್ ಚೋಪ್ರಾ ಇನ್ನೇನೋ ಗೋಲ್ಡ್ ಮೆಡಲ್ ತಗೊಂಡ್ರು ಜಾವ್ಲಿನ್ ಅಲ್ಲಿ ಅಂತ ಹೇಳಿದ್ರೆ ಅದಂತ ಹೇಳ್ಬೋದು. ಬಟ್ ಇದು ನನಗಾಗಿ ತಗೊಂಡಿರುವಂತಹ ಒಂದು ನಿರ್ಧಾರ, ಅಥವಾ ನನಗಾಗಿ, ನನ್ನ ಜೀವನಕ್ಕಾಗಿ ಇದು ಮಾಡ್ಕೊಂಡಿರೋದು. ಇದು ಇವತ್ತು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತಿಗೆ ಕಾರಣ ಆಗಿದೆ. ಅಲ್ಲಿಂದ ಸಾಕಷ್ಟು ಜನರ ಜೀವನದಲ್ಲಿ ಅವರ ಯಾವ ಖಿನ್ನತೆಗೊಳಗಾಗಿರ್ಬೋದು ಸಾಕಷ್ಟು ಹೆಣ್ಮಕ್ಳು, ಈ ಒಂದು ಮಕ್ಳು ಇಲ್ಲದೆ ಇರೋವಂಥ ಒಂದು ಇದ್ರೊಳಗೆ, ದೇ ಡೋಂಟ್ ಹ್ಯಾವ್ ಟು ಫೀಲ್ ದಟ್, ದೇ ಕ್ಯಾನ್ ಸ್ಟಿಲ್ ಬಿ ಕಾನ್ಫಿಡೆಂಟ್. ಯಾಕಂದ್ರೆ ಅವ್ರಿಗೆ ಇನ್ನೊಂದು ದಾರಿ ಇದೆ ಅಂತ ಗೊತ್ತಾಗ್ಲಿ ಅಂತ ಹೇಳೋದಷ್ಟೇ ಬಿಟ್ರೆ ಇನ್ ಯಾವ ದೊಡ್ಡ ಸಂದೇಶನೂ ನಾನು ಕೊಡ್ಲಿಕ್ಕಾಗಲ್ಲ ಖಂಡಿತವಾಗ್ಲು. ಓಕೆ ಮ್ಯಾಮ್, ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಕುತ್ಕೊಂಡ್ರಿ. ಐ ಆಮ್ ರಿಯಲಿ ಸಾರಿ, ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಇಷ್ಟೊತ್ತು ಕುತ್ಕೊಂಡು ನಾವೆಲ್ಲರೂ ಕೂಡ ಮಾತಾಡಿಸ್ತಾ ಇದೀವಿ. ಬಟ್ ನಿಮ್ ಪೇಷನ್ಸ್ ಅಷ್ಟೇ ಚೆನ್ನಾಗಿದೆ. ಅಷ್ಟೇ ಎನರ್ಜಿಯಾಗಿ ನೀವು ಮಾತಾಡಿದ್ರೆ ತುಂಬಾ ಥ್ಯಾಂಕ್ ಯು. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಭಾವನಾ ಅವರ ಮಾತು. IVF ಒಂದು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಒಂದು ತಾಯ್ತನ ಸುಖವನ್ನ ಅನುಭವಿಸಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹೋಪ್ಫುಲಿ ಈ ವಿಷಯ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.